ಪ್ರಾರ್ಥನೆ ಏಕೀಭವಿಸೋಣ. ಕರ್ತನ ಒಳ್ಳೆಯವನು, ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವನು. ಎಲ್ಲರ ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥನೆ ಮಾಡಿಕೊಳ್ಳುವಾರಿಗೆ ಕಾಣೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವ ಪರಲೋಕ ದೇವನೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳಪ್ಪ. ನೀನು ಜೀವಿಸುವ ಆತನು, ಇರುವ ಆತನು ಕರ್ತನೆ. ನೀನು ಒಳ್ಳೆಯವನು, ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವನು. ನಿನ್ನೆ ಇವತ್ತು ನಿರಂತರವಾಗಿಯೂ ಸದಾ ಜೀವಿಸುವ ಆತನಾಗಿರುವುದಕ್ಕಾಗಿ ನಾನು ನಿಮ್ಮನ್ನು ಸ್ತುತಿಸಿ ಕೊಂಡಾಡ್ತಾ ಇದ್ದೇನೆ ಅಪ್ಪ. ಕಳೆದ ವಾರವೆಲ್ಲವೂ ನಮ್ಮನ್ನು ಕಾದು ಕಾಪಾಡಿದಂಥ ದೇವನು. ದೇವನೇ, ಕಳೆದ ಮಾಸವೆಲ್ಲವೂ ನಮ್ಮ ಜೊತೆಯಲ್ಲಿದ್ದಂಥ ದೇವನು. ಈ ಲಾಕ್ಡೌನ್ ಮಾಡಿದ ದಿನಗಳಿಂದ ಮೊದಲುಕೊಂಡು ದೇವರೇ, ಈ ರೀತಿಯಾಗಿ ನಿನ್ನ ಸನ್ನಿಧಾನದ ಮಹಿಮೆಯನ್ನು ಅನುಭವಿಸಲು ನಾವು ಇರುವ ಸ್ಥಳಗಳಲ್ಲಿಯೇ ದೇವರೇ ನಮಗೆ ಅನುಗ್ರಹಿಸಿದಂಥ ದೊಡ್ಡ ಕೃಪೆಗಾಗಿ ನಾನು ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತಾ, ನಿಮ್ಮನ್ನು ಘನಪಡಿಸುತ್ತಾ, ನಿಮ್ಮನ್ನು ಮಹಿಮೆಪಡಿಸ್ತಾ ಇದ್ದೇನೆ. ಪ್ರಜೆಗಳ ಮಧ್ಯದಲ್ಲಿ ನೀವಿದ್ದೀರಾ ಎಂಬುದಾಗಿ, ನಿಮ್ಮ ಪ್ರಜೆಗಳು ಯಾರು ಸಹ ಬಲಹೀನರಾಗದಂತೆ, ಸೋತು ಹೋಗದಂತೆ, ಸಭೆಯ ಸಹವಾಸ ಇಲ್ಲವೇ ಎಂಬುದಾಗಿ, ಈಗ ಸರ್ವರಲ್ಲಿಯೂ ಸರ್ವಸ್ವರಲ್ಲಿಯೂ ದೇವರೇ ಸರ್ವಸ್ವವಾಗಿರುವಂಥ ನೀವು, ಸರ್ವಂತಯಾಮಿ ಆಗಿರುವಂಥ ನೀನು ದೇವರೇ, ಎಲ್ಲ ಸ್ಥಳಗಳಲ್ಲಿ ದೇವರೇ ನಿನ್ನಲ್ಲಿ ಭಯ ಭಕ್ತಿಯುಳ್ಳವರ ವಿಷಯದಲ್ಲಿಯೂ, ನಿನ್ನಲ್ಲಿ ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಣೆ ಮಾಡುವವರ ವಿಷಯದಲ್ಲಿಯೂ ದೇವರೇ, ಈಗೋ ನಾನು ನಿಮ್ಮ ಸಮೀಪದಲ್ಲೇ ಇದ್ದೇನೆ ಎಂಬುದಾಗಿ ಹೇಳಿದ ಕರ್ತನೆ, ಈ ಕರ್ತನ ದಿನದ ಮಹಿಮೆಯನ್ನು ನಾವು ಅನುಭವಿಸುವ ಹಾಗೆ ನಿನ್ನ ಸನ್ನಿಧಾನದ ಮಹಿಮೆಯು ಪ್ರತಿಯೊಬ್ಬರ ಮೇಲೆ ಇರಲಿ ದೇವರೇ. ಹಾಡಿನ ಭಾಗವನ್ನು, ಆರಾಧನೆ, ಎರಡನೇ ವರ್ತಮಾನವನ್ನು ಸಹ ನಿಮ್ಮ ಧವಳ ಸಿಂಹಾಸನದಿಂದ ಅನುಗ್ರಹಿಸಿ ಮಹಿಮೆ ಹೊಂದಬೇಕಾಗಿ ಬೇಡುತ್ತಾ, ಆಯಾ ಸ್ಥಳಗಳಲ್ಲಿ ಬಂದಿರುವ ಎಲ್ಲ ನಿನ್ನ ಪ್ರಜೆಗಳನ್ನು ಕುರಿತು ನಿನ್ನ ಸ್ತುತಿಸಿ ಕೊಂಡಾಡುತ್ತಾ, ಇನ್ನು ಯಾರು ದೇವರು ಸಿದ್ಧವಾಗುತ್ತಿದ್ದರು ಅವರೆಲ್ಲರನ್ನೂ ಸಹ ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ, ನನ್ನನ್ನು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ, ವಿರೋಧವಾದ ಕಾರ್ಯಗಳು ಆಯಾ ಸ್ಥಳಗಳಲ್ಲಿ ಬಲಹೀನಪಡಿಸುವ ಅಡಚಣೆ ಉಂಟು ಮಾಡೋ ಕ್ರಿಯೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಷ್ಕ್ರಿಯಗೊಳಿಸಿ ಮಾತನಾಡುವುದು ನೀನಾಗಿರಬೇಕಾಗಿ, ಅವಾಗಿನ ನನ್ನನ್ನು ಸಂಪೂರ್ಣವಾಗಿ ನಿಮ್ಮ ಶಿಲುಬೆಯಲ್ಲಿ ಮರೆ ಮಾಡಿ ನೀವು ಮಹಿಮೆ ಹೊಂದಬೇಕಾಗಿ, ನಮ್ಮ ಕರ್ತನೂ ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ತಾಳ್ಮೆಯನ್ನು ಬೇಡುತ್ತಿದ್ದೇವೆ ಕರ್ತನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ ಕೆಲವು ರಾಗಗಳನ್ನು ಹಾಡಿಕೊಳ್ಳೋಣ. ಯಥಾ ಪ್ರಕಾರವಾಗಿ ನಾವು ಹಾಡುಗಳನ್ನು ಹಾಡಿಕೊಳ್ಳೋಣ. ತಮಿಳಿನಲ್ಲಿ ಒಂದು ರಾಗವನ್ನು ಹಾಡಿಕೊಳ್ಳೋಣ. ತಮಿಳು ಜಬದೋಟ ಜಯಗೀತಗಳಲ್ಲಿ 183ನೇ ಹಾಡು. ಜಬದೋಟ ಜಯಗೀತಗಳಲ್ಲಿ 183. ಅದರಲ್ಲಿ ಬಂದ್ಬಿಟ್ಟಿದೆ 1ನೇ ಚರಣ, 2ನೇ ಚರಣ, ಆಮೇಲೆ 5ನೇ ಚರಣವನ್ನು ಹಾಡ್ಕೊಳ್ಳೋಣ. ಇದರಲ್ಲಿ ನಾನು ಹಾಡ್ತೇನೆ, ನನ್ನ ಜೊತೆಲಿ ನೀವು ಸಹ ಹಾಡ್ರಿ. ಪುಸ್ತಕ ಇದ್ದರೆ ಮನೆಯಲ್ಲಿ ತೆಗೆದುಕೊಂಡು ನೀವು ನನ್ನ ಜೊತೆಲಿ ಆಡಬೇಕಾಗಿ ನಿಮಗೆ ಮನವಿ ಮಾಡ್ತೇನೆ. ಜಬದೋಟ ಜಯಗೀತಗಳಲ್ಲಿ 3 ಚರಣಗಳನ್ನು ನಾವು ಹಾಡಿಕೊಳ್ಳೋದಾಗಿ ಕಾಣೋಣ. அதிகாலை ஸ்தோத்திர பலி அப்பா அப்பா உங்களுக்கு தான் ஆராதனை. ஸ்தோத்திர பலி அப்பா அப்பா உங்களுக்கு தான். அதிகாலை ஸ்தோத்திர பலி அப்பா அப்பா உங்களுக்கு தான். ಎಲ್ಲರೂ
ಕ್ಷಣದಲ್ಲಿ ಒಂದು ರಾಗವನ್ನು ನಾವು ಹಾಡಿಕೊಳ್ಳೋರಾಗಿ ಕಾಣೋಣ. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆ ಎಂಬ ರಾಗವನ್ನು ಹಾಡಿಕೊಳ್ಳೋಣ. ಇದರಲ್ಲಿ 5 ಚರಣಗಳಿದೆ. ನಾವು 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. 1-2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋರಾಗಿ ಕಾಣೋಣ. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಆಮೆನ್ ಆಮೆನ್. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯು, ಶುದ್ಧಗೊಳಿಸಿದ್ದು ನಿನ್ನ ಕೃಪೆಯು, ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಆಮೆನ್ ಆಮೆನ್. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ರಾಜ್ಯವೇ ಹೊಂದಿದ್ದು ನಿನ್ನ ಕೃಪೆಯು, ಸತ್ಯ ಮಾರ್ಗವಾಡಿದದ್ದು ನಿನ್ನ ಕೃಪೆಯು, ರಾಜ್ಯವೇ ಹೊಂದಿದ್ದು ನಿನ್ನ ಕೃಪೆಯು, ಸತ್ಯ ಮಾರ್ಗವಾಡಿದದ್ದು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಯೇಸುವೇ, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಹಲ್ಲೆಲೂಯಾ. ತೆಲುಗುನಲ್ಲಿ ಸಹ ಇನ್ನೊಂದು ರಾಗವನ್ನು ಹಾಡ್ಕೊಳ್ಳೋದು. ತೆಲುಗುನಲ್ಲಿ ನಿಮ್ಮೆಲ್ಲರಿಗೂ ಬರುವ ಹಾಡು ಯೇಸನ್ನ ಹಾಡಿನ ಪುಸ್ತಕದಲ್ಲಿ ಭೂಮ್ಯಾಕಾಶములు ಸೃಜಿಂచిన యేసయ్య, ಭೂಮ್ಯಾಕಾಶದಲ್ಲಿ ಹಾಡ್ಕೊಳ್ಳೋಣ. భూమ్యాకాశములు సృజించిన యేసయ్యా నీకే స్తోత్రం, నీ ఆశ్చర్యమైన క్రియలు నేనెలా మరచిపోదును, నీ ఆశ్చర్యమైన క్రియలు నేనెలా మరచిపోదును. హల్లెలూయా 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 హల్లెలూయా
ಹಲ್ಲೆಲೂಯಾ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು. ನಿರಂತರವಾಗಿಯೂ ಸದಾ ಜೀವಿಸುವ ಆತನಾಗಿರುವ ಆತನು. ಹಲ್ಲೆಲೂಯಾ. ಆತನಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ. ಆತನಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳಂತೂ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಮಯದಲ್ಲಿ ಸತ್ಯವೇದದಿಂದ ಒಂದು ಮಾತನ್ನು ನಾವು ಓದಿಕೊಳ್ಳೋರಾಗಿ ಕಾಣೋಣ. ಸತ್ಯವೇದದಿಂದ ಒಂದು ಮಾತನ್ನು ನಾವು ಓದಿಕೊಳ್ಳೋರಾಗಿ ಕಾಣೋಣ. ಯೆರೆಮೀಯನು ಬರೆದ 31ನೇ ಅಧ್ಯಾಯದಲ್ಲಿ 9ನೇ ವಚನವನ್ನು ಓದಿಕೊಳ್ಳೋರಾಗಿ ಕಾಣೋಣ. వారు ఏడ్చుచు వచ్చెదరు. వారు నన్ను ప్రార్థించుచుండగా నేను వారిని నడిపించుదును. వారు తొట్టిల్లకుండా చక్కగా పోవు బాటును నీళ్ల కాలువల యొద్ద వారిని నడిపించుదు. ఇశ్రాయేలునకు నేను తండ్రిని కానా, ఎఫ్రాయిము నా జ్యేష్ఠ కుమారుడు కాడా. Tears of joy will stream down their faces, and I will lead them home with great care. They will walk beside quick streams and on smooth paths where they will not stumble, for I am Israel's father and Ephraim is my oldest son. ಅವರು ಅಳುತ್ತಾ ನಡೆದು ಬರುವರು. ನಡೆದು ಬರುವರು. ಅವರು ವಿಜ್ಞಾಪನೆಗಳಿಂದಲೇ ಅವರನ್ನು ಮುಂದರಿಸುವೆನು. ಎಡವದ ಸಮಮಾರ್ಗದಲ್ಲಿ ನಡೆಸುತ್ತಾ ತುಂಬಿದ ತೊರೆಗಳ ಬಳಿಗೆ ಬರಮಾಡುವೆನು. ನಾನು ಇಸ್ರಾಯೇಲಿಗೆ ತಂದೆ, ಎಫ್ರಾಯಿಮು ನನ್ನ ಹಿರಿಯ ಮಗನಲ್ಲವೇ. ಒಂದೊಂದೇ ವಾಕ್ಯ ಭಾಗವನ್ನು ಆರಾಧನೆಗಾಗಿ ಪರಿಶುದ್ಧಾತ್ಮ ದೇವರು ನಮಗೆ ಹಂಚಿಕೊಡಲು ಇಲ್ಲಿ ಗಮನಿಸುವಂತಹ ಕಾರ್ಯ ಏನಂತ ಹೇಳಿದ್ರೆ, ಅಳುತ್ತಾ ಬರುತ್ತಾರೆ ಎಂಬುದಾಗಿ. ಅವರು ಅಳುತ್ತಾ ಬರುತ್ತಾರೆ ಎಂಬುದಾಗಿ. ಯಾವ ರೀತಿಯಾಗಿ ಬರ್ತಾರೆ? ಅಳುತ್ತಾ ಬರುವಂಥವರನ್ನ ದೇವರು ಎಲ್ಲಿಗೆ ನಡೆಸುತ್ತಾನೆ ಎಂಬುದಾಗಿ ನೀರಿನ ತೊರೆಗಳ ಬಳಿಗೆ ಅವರನ್ನ
ನಡೆಸುತ್ತಾನೆ ಎಂಬುದಾಗಿ, ಅವರ ಮಾರ್ಗಗಳಲ್ಲಿ ಯಾವುದೇ ರೀತಿಯಾದಂಥ ಅಡಚಣೆಗಳು ಇಲ್ಲದಂತೆ ದೇವರವರನ್ನ ಕಾದು ಕಾಪಾಡಿ ಸಂರಕ್ಷಕರವಾಗಿ ಜೀವ ಜಲಗಳ ಅದೇ ನೀರಿನ ತೊರೆಗಳ ಬಳಿಗೆ ನಿತ್ಯವಾಗಿಯೂ ಹರಿಯುವ ಜೀವ ಜಲವಾಗಿರುವಂಥ ನೀರಿನ ತೊರೆಗಳ ಬಳಿಗೆ ಆತನ ನಡೆಸುತ್ತಾನೆ ಎಂಬುದಾಗಿ ಈ ಮಾತನ್ನು ನಾವು ಗಮನಕ್ಕೆ ತೆಗೆದುಕೊಂಡು ಆರಾಧನೆ ಭಾಗದಲ್ಲಿ ನಾವು ಏಕೀಭವಿಸೋಣ. ಒಂದು ಮಾತನ್ನು ನಾನು ಹೇಳ್ತೇನೆ. ಒಂದು ಮಗು ಹುಟ್ಟುವಾಗ ನಗುತ್ತಾ ಹುಟ್ಟುತ್ತಾ ಹುಟ್ಟುತ್ತಾ ಯಾವಾಗಲೂ ಅದು ಅಳುತ್ತಾನೆ ಹುಟ್ಟೋದಲ್ವಾ. ಎಲ್ಲರೂ ಮೊದಲು ಹುಟ್ಟಿದ ತಕ್ಷಣ ಕೇಕೆನೇ ಹಾಕೋದು ಅಲ್ವಾ. ಎಷ್ಟು ಜ್ವರ ಕೂಗ್ತಾಯಿತ್ತು ನೋಡಪ್ಪ, ಎಷ್ಟು ಜ್ವರ ಹೇಳ್ತಾಯಿತ್ತು ನೋಡಪ್ಪ, ಅಯ್ಯೋ ಅದು ಗಂಟಲ ಅಂತ ಹೇಳ್ತೀವಲ್ವಾ. ಹಾಗೇನೆ ಈ ಲೋಕದಲ್ಲಿ ಮನುಷ್ಯನು ಅಳುವುದು ಹುಟ್ಟುವಿನಿಂದಲೇ ಪ್ರಾರಂಭವಾಗುತ್ತದೆ. ಮನುಷ್ಯನ ಅಳುವುದು ಹುಟ್ಟಿದಂದಿನಿಂದಲೇ ಶುರುವಾಗುತ್ತದೆ. ಅಳುತ್ತಾನೆ ವಿಜ್ಞಾಪನೆ ಮಾಡ್ತಾನೆ. ಆದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮನುಷ್ಯನು ಯಾವಾಗಲೂ ಸಂಕಟ ಉಪದ್ರವಗಳಲ್ಲಿ ಇರೋದ್ರಿಂದ ಈ ಅಳು ಗೋಳಾಟ ಸಂಕಟ ಅದನ್ನು ನಾವು ನೋಡ್ತೇವೆ. ಆದರೆ ದೇವರೇನು ಮಾಡ್ತಾನೆ, ಅವರಿಗೆ ಸಂಭವಿಸುವ ಎಲ್ಲವುಗಳಿಂದ ಬಿಡಿಸಿ ಅವರನ್ನು ನೀರಿನ ತೊರೆಗಳ ಬಳಿಗೆ ನಡೆಸುತ್ತಾನೆ ಎಂಬುದಾಗಿ. ಅಂದರೆ ನೀರಿನ ತೊರೆಗಳಂತ ಹೇಳಿದ್ರೆ ಕೀರ್ತನಕಾರನ 1ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಅಲ್ಲಿ ನೆಡಲ್ಪಟ್ಟ ಅಂದರೆ ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟ ಮರವು ಹೇಗಿರುತ್ತದೆ ಅಂತ ಅದು ಹೇಗಿರುತ್ತದಂತೆ ಯಾವ ಥರ ಇರುತ್ತದೆ ಅಂತ ಹೇಳಿದ್ರೆ ಯಾವ ಥರ ಇರುತ್ತದೆ. ಅವನು ನೀರಿನ ಕಾಲುವೆಗಳ ಬಳಿ ಬೆಳೆದಿರುವ ಮರದ ಹಾಗಿರುವನು. ಯಾವ ಥರ ಇರ್ತಾನಂತೆ, ನೀರಿನ ಕಾಲುವೆಗಳ ಬಳಿ ನೆಡಲ್ಪಟ್ಟಿರುವ ಮರದ ಹಾಗಿರುವನು. ಅಂದರೆ ದೇವರು ಎಲ್ಲಿಗೆ ನಡೆಸುತ್ತಾರೆ ಅಂತ ಹೇಳಿದ್ರೆ ನೀರಿಗಿನ ತೊರೆಗಳ ಬಳಿ. ಯಾಕೆ ಅಲ್ಲಿಗೆ ನಡೆಸುತ್ತಾನೆ? ಅಲ್ಲಿ ಏನಿರೋದಿಲ್ವಂತೆ, ಅಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಇರೋದಿಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಉಪದ್ರವ ಇರೋದಿಲ್ಲ. ಯಾವಾಗಲೂ ಆ ನೀರಿನ ತೊರೆಗಳು ಇರುವುದರಿಂದ ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟಿರುವುದರಿಂದ ಹೇಗಿರ್ತಾನೆ ಆ ಮನುಷ್ಯನು ಅಂತ ನಾವು ನೋಡುವಾಗ ಅಂಥ ಮರವು ಬಾಡುವುದೇ ಇಲ್ಲ. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯ. ಭೂಲೋಕದಲ್ಲಿ ಎಲ್ಲ ಎಲೆಗಳು ಉದುರಿ ಹೋಗ್ತವೆ, ಆದರೆ ನೀರಿನ ತೊರೆಗಳಲ್ಲಿ ಬಿಡುವಂಥದ್ದು ಬಾಡಿ ಹೋಗುವುದಿಲ್ಲ ಎಂಬುದಾಗಿ. ಇದರ ಅರ್ಥ ಏನಂತ ಹೇಳಿದ್ರೆ, ನಾನು ಶಾರ್ಟಾಗಿ ಹೇಳಿ ನಾನು ನಿಮಗೆ ಮುಗಿಸುತ್ತೇನೆ. ಆರಾಧನೆಯಲ್ಲಿ ಪ್ರವೇಶಿಸೋಣ. ಅಂದರೆ ಶಾಶ್ವತವಾಗಿ ಇರುವಂಥದ್ದು, ನಿತ್ಯವಾಗಿ ಇರುವಂಥದ್ದು ಅನ್ನು ನಾವು ಗಮನಿಸಬೇಕಾಗುತ್ತದೆ. ಇಲ್ಲಿ ಅಂಥ ಮರವು ಬಾಡುವುದೇ ಇಲ್ಲ, ತಕ್ಕ ಕಾಲದಲ್ಲಿ ಅದು ಫಲಗಳನ್ನು ಕೊಡ್ತಾ ಇರುತ್ತದೆ. ಯಾವುದು? ನೀರಿನ ತೊರೆಗಳ ಬಳಿಯಲ್ಲಿ ನೆಡಲ್ಪಟ್ಟ ಮರ. ಅಳುತ್ತಾ ಬರುವ ವಿಜ್ಞಾಪನೆ ಮಾಡುವ ಪ್ರತಿಯೊಬ್ಬರೂ ಸಹ ಈ ಲೋಕದಲ್ಲಿ ದೇವರಿಲ್ಲದವರು ನಾವು ಹೇಳಬೇಕಂತ ಹೇಳಿದ್ರೆ, ಸತ್ಯವನ್ನು ಅರಿಯದವರು, ಸಂಪೂರ್ಣತೆಯನ್ನು ಅರಿಯದವರು, ನಮ್ಮ ನಿರ್ಮಾಣಕನ್ನು ಯಾರು ಅರಿಯದವರು, ನಮ್ಮ ಪೂರ್ವಗಳು ಏನು ನಾವು ಅರಿಯದವರು. ಈ ಲೋಕವನ್ನು ಬಿಟ್ಟರೆ ಎಲ್ಲಿ ಹೋಗ್ತೀವಿ ನಮಗೆ ಗೊತ್ತಿಲ್ಲ. ಹುಟ್ಟಿದ್ದೇವೆ ಅಷ್ಟೇ, ಸಾಯುತ್ತೇವೆ ಅಷ್ಟೇ, ಅಷ್ಟು ಮಾತ್ರ ಗೊತ್ತು. ಇರೋಷ್ಟು ದಿನ ಏನಿದೆ ಹೈಡ್ರಾಮ ಮಾಡ್ಕೊಳ್ಬೇಕು, ಹೋಗ್ಬೇಕಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಆ ರೀತಿಯಾಗಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಆದರೆ ಲೋಕರಕ್ಷಕನಾಗಿರುವಂಥ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಯಾವಾಗ ಈ ಲೋಕಕ್ಕೆ ಮಾನವ ಶರೀರ ರೂಪವನ್ನು ತಾಳಿ ಬಂದನೋ, ಶಿಲುಬೆಯಲ್ಲಿ ಯಾವಾಗ ತನ್ನನ್ನು ತಾನು ತಗ್ಗಿಸಿಕೊಂಡು ತನ್ನ ಪ್ರಾಣವನ್ನು ಕೊಟ್ಟನೋ, ಅಳುವವರೆಲ್ಲರ ಮೊರೆಯಲ್ಲಿ ಈಗ ಏನಾಯ್ತಂದ್ರೆ ಸಂತೋಷ ಬಂದ್ಬಿಟ್ಟು. ಇವಾಗ ಪ್ರತಿಯೊಬ್ಬ ಕ್ರೈಸ್ತರನ್ನು ಕೇಳಿದ್ರೆ ಅದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಯಾತ್ರೆಯನ್ನು ಮುಗಿಸಿ ನಾನು ಸಂತೋಷವಾಗಿ ನನ್ನ ದೇವರ ಬಳಿಗೆ ಹೋಗ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನಾನು ನೀರಿನ ತೊರೆಗಳನ್ನು ಕಂಡಿದ್ದೇನೆ, ನೀರಿನ ಹೊರತೆಗಳನ್ನು ನಾನು ಕಂಡಿದ್ದೇನೆ. ಅಲ್ಲಿ ಯಾವಾಗಲೂ ಸಹ ಏನಿರೋದಿಲ್ಲ, ಅಲ್ಲಿ ಆಯಾಸ ಇರೋದಿಲ್ಲ, ದುಃಖ ಇರೋದಿಲ್ಲ, ಗೋಲಾಟ ಇರೋದಿಲ್ಲ, ಇದು ಇಲ್ಲ ಅದು ಇಲ್ಲ ಎಂಬ ಕೊರತೆಗಳಿರೋದಿಲ್ಲ. ಅದು ಯಾವಾಗಲೂ ತಕ್ಕ ಕಾಲದಲ್ಲಿ ಫಲವನ್ನು ಕೊಡುತ್ತಾ ಯಾವಾಗಲೂ ಸಹ ಅದರ ಎಲೆ ಬಾಡುವುದೇ ಇಲ್ಲ. ಅಂಥ ತೊರೆಯನ್ನು ನಾನು ಕಂಡ್ಕೊಂಡ್ಬಿಟ್ಟಿದ್ದೇನೆ ಎಂಬುದಾಗಿ ಪ್ರತಿ ಕ್ರೈಸ್ತನಿಗಿರುವಂಥ ಒಂದು ಕಾನ್ಫಿಡೆಂಟ್, ಒಂದು ನಂಬಿಕೆ, ಒಂದು ನಿರೀಕ್ಷೆಯಲ್ಲಿ ಜೀವಿಸ್ತಾ ಇದ್ದೇನೆ. ಯಾವ ರೀತಿಯಾಗಿ? ಕರ್ತನಾದ ಯೇಸು ಕ್ರಿಸ್ತನ ಮೇಲಿಟ್ಟ ನಂಬಿಕೆ. ಯೇಸು ಕ್ರಿಸ್ತಂದ್ರೆ ಮತಗಳನ್ನು ಬದಲಾವಣೆ ಮಾಡುವವನು. ಯೇಸು ಕ್ರಿಸ್ತನ ಅಂತ ಹೇಳಿದ್ರೆ ಅಥವಾ ಇನ್ನೊಂದು ದೇಶವನ್ನು ಕಟ್ಟುವನು, ರಾಜ್ಯವನ್ನು ಕಟ್ಟುವನು ಅಲ್ಲವೇ ಅಲ್ಲ.
ಇಡೀ ಪ್ರಪಂಚಕ್ಕೆ ಸೂರ್ಯನು ಯಾವ ರೀತಿಯಾಗಿ ಬೆಳಕನ್ನು ಕೊಡ್ತಾ ಇದ್ದನೋ ಅದೇ ರೀತಿಯಾಗಿ ಕ್ರಿಸ್ತನು ಅಂದರೆ ಅಭಿಷಕ್ತನು, ದೇವರಿಂದ ಕಳಿಸಲ್ಪಟ್ಟವನು, ದೇವರಿಂದ ಅಭಿಷೇಕಿಸಲ್ಪಟ್ಟವನು, ಶಿಲುಬೆಯಲ್ಲಿ ಪ್ರಾಣ ತ್ಯಾಗವನ್ನು ಮಾಡಿ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದ ಮುಖಾಂತರವಾಗಿ ಎಲ್ಲರಿಗೂ ಸಹ ಪಾಪ ರಕ್ಷಣೆಯನ್ನುಂಟು ಮಾಡಿದ ಆತನು, ನಿತ್ಯ ಜೀವದ ಮಾರ್ಗವನ್ನು ತೋರಿಸಿದ ಆತನು, ನನಗೋಸ್ಕರ ನಿಮಗೋಸ್ಕರ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಬಲಿದಾನವಾಗಿ ಮಾಡಿದ ಆತನು ಈಗ ಅಳುತ್ತಾ ಇರುವಂತೆ ಲೋಕದಲ್ಲಿ ನಮ್ಮನ್ನ ದೇವರು ಎಲ್ಲಿಗೆ ನಡೆಸ್ತಾ ನೀರಿನ ತೊರೆಗಳ ಬಳಿಗೆ ನಡೆಸ್ತಾ ಇದ್ದಾನೆ. ಆ ಒಂದು ನಂಬಿಕೆ ನಿತ್ಯ ಜೀವದ ಅದೇ ನಮ್ಮ ಆತ್ಮನ ವಿಮೋಚನೆ ಕ್ರಿಸ್ತನಲ್ಲಿ ನಾವು ಕಂಡುಕೊಂಡಿದ್ದೇವೆ ಎಂಬುದಾಗಿ ನಿರೀಕ್ಷಣೆ ಉಳ್ಳವರಾಗಿ ಸಂತೋಷವಾಗಿ, ಅದಕ್ಕೆ ಅಳುತ್ತಾ ಬಿತ್ತುವವರು ಏನ್ ಮಾಡ್ತಾರಂತೆ, ಸಂತೋಷದಿಂದ ಏನ್ ಮಾಡ್ತಾರಂತೆ, ಪೈರನ್ನು ಕೊಯ್ತಾರೆ ಎಂಬುದಾಗಿ. ಹಾಗೆಯೇ ಈ ಲೋಕದಲ್ಲಿ ನಾವು ಅಳುತ್ತಾ ಬಂದಿದ್ದೇವೆ, ನಾವು ಹೋಗುವಾಗ ಸಂತೋಷದಿಂದ ಹೋಗುತ್ತೇವೆ. ಹಲ್ಲೆಲೂಯ. ಯಾವ ರೀತಿಯಾಗಿ ಸಂತೋಷವಾಗಿ ಹೋಗುತ್ತೇವೆ, ಯಾವ ರೀತಿಯಾಗಿ ಹೋಗ್ತೇವೆ, ನಿತ್ಯ ಜೀವಕ್ಕೆ ನಾನು ಹೋಗ್ತಾ ಇದ್ದೇನೆ ಎಂಬುದಾಗಿ. ನನ್ನ 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 ಎಲ್ಲ ಈ ಲೋಕದ ಯಾತ್ರೆಯನ್ನು ಮುಗಿಸಿಬಿಟ್ಟಿದ್ದೇನೆ, ಕರ್ತನ ನನ್ನ ಜೊತೆಯಲ್ಲಿ ಇದ್ದದ್ರಿಂದ ನಾನು ಆ ಪರಿಶುದ್ಧತ್ವದಲ್ಲಿ ಆತನ ಕೊಟ್ಟ ರಕ್ಷಣೆ ಮುಖಾಂತರವಾಗಿ ನನ್ನ ಆತ್ಮನ ಪರಿಶುದ್ಧತ್ವದಲ್ಲಿ ಜೀವಿಸಿಕೊಂಡು ನಾನು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಸಂತೋಷವಾಗಿ ಎಲ್ಲಿಗೆ, ನೀರಿನ ತೊರೆಗಳ ಬಳಿಗೆ. ಹಲ್ಲೆಲೂಯ. ಅಲ್ಲಿಗೆ ನಮ್ಮನ್ನು ನಡೆಸಿದ ದೇವನು, ಅಲ್ಲಿಗೆ ನಡೆಸಲು ತನ್ನನ್ನೇ ತಾನು ಕ್ರಯಧನವಾಗಿ ನಮಗೋಸ್ಕರ ಸಮರ್ಪಣೆ ಮಾಡಿದ ಆತನು ಶಿಲುಬೆಯಲ್ಲಿ ಪಟ್ಟ ಪಾಡುಗಳು ಒಂದಲ್ಲ ಎರಡಲ್ಲ, ಅದನ್ನು ಧ್ಯಾನಿಸಲು ಅಸಾಧ್ಯವಾದ ಮಾತು. ಆತನ ಪ್ರೀತಿಯಂತೂ ನಾವು ಲೆಕ್ಕಕ್ಕೆ ಅದನ್ನು ನಾವು ಗಣನೆಗೆ ಅಂದರೆ ನಾವು ಎಣಿಸುವುದಾದರೆ ವರ್ಣನೆ ಮಾಡೋದಕ್ಕೆ ಅಸಾಧ್ಯವಾದ ಮಾತು. ಶಿಲುಬೆಯಲ್ಲಿ ತಾನು ಪಟ್ಟ ಪಾಡುಗಳು ಒಂದಲ್ಲ ಎರಡಲ್ಲ, ನಮಗಾಗಿ ನಾವು ಪಟ್ಟ ಪಾಪ ಅಪರಾಧಗಳಿಗಾಗಿ, ನಮ್ಮ ಅವಿಧೇಯತೆಗಾಗಿ, ನಾವು ಈ ಲೋಕದಲ್ಲಿ ನಮ್ಮ ಇಷ್ಟ ಬಂದಂತೆ ಜೀವಿಸುವುದಕ್ಕಾಗಿ, ನಮಗೆ ನೆಮ್ಮದಿಯನ್ನು ಸುಕ್ಷೇಮವನ್ನು ಉಂಟು ಮಾಡಬೇಕೆಂಬುದಾಗಿ, ನಮಗೆ ನಿತ್ಯ ಜೀವನವನ್ನು ಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ 3 ಆನೆಗಳ ಮೇಲೆ ನೇತಾಡುತ್ತಿದ್ರು ತನ್ನ ತಾಳ್ಮೆಯನ್ನು ಕಳ್ಕೊಳ್ಳದೆ ನಿನಗೋಸ್ಕರ ನನಗೋಸ್ಕರ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡ ಆ ತ್ಯಾಗವನ್ನು ನಾವು ನೆನೆಸುವಾಗ ಅಲ್ಲೆಲ್ಲೂಯ್ಯ, ಯಾರು ಆತನನ್ನು ನಂಬುತ್ತಾರೆ, ಯಾರು ಅವರ ದುಶ್ಚಟಗಳನ್ನು ಬಿಟ್ಟು ಆತನಲ್ಲಿ ವಿಶ್ವಾಸ ಭರವಸೆ ಇಡುತ್ತಾರೋ ಅವರೆಲ್ಲರೂ ಸಹ ನೀರಿನ ತೊರೆಗಳ ಬಳಿಗೆ ನೆಡಲ್ಪಟ್ಟ ಮರದ ಹಾಗೆ ಇರ್ತಾರೆ. ಹಲ್ಲೆಲೂಯ. ಅವರ ಎಲೆ ಬಾಡುವುದೇ ಇಲ್ಲ, ಅವರ ಎಲೆ ಬಾಡುವುದೇ ಇಲ್ಲ. ಅಲ್ಲಿ 31ನೇ ಅಧ್ಯಾಯದಲ್ಲಿ 1ನೇ ವಚನವನ್ನು ಓದುವಾಗ ಯೆರೆಮೀಯ ಒಂದು ಮಾತು ಹೇಳ್ತಾನೆ, ಓದೋಣ. ಯೆಹೋವಾಕು ಇದೆ ఆ కాలమున ఇశ్రాయేలు వంశస్థులందరికీ దేవుడనై యుందును, వారు నాకు ప్రజలై యుందురు. హల్లెలూయా. ಯೆಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ನಾನು ಇಸ್ರಾಯೇಲಿನ ಸಕಲ ಗೋತ್ರದವರಿಗೂ ದೇವರಾಗಿರುವೆನು, ಅವರು ನನಗೆ ಪ್ರಜೆ ಆಗಿರುವರು. ಹಲ್ಲೆಲೂಯಾ. 2ನೇ ವಚನದಲ್ಲಿ ಗಮನಿಸುವಾಗ ಹೇಳ್ತಾನೆ, ಯೆಹೋವನ ನುಡಿ ಹತಶೇಷವಾದ ಜನಕ್ಕೆ ಅರಣ್ಯದಲ್ಲಿ ದಯೆ ದೊರೆಯುವುದು. ಇಸ್ರಾಯೇಲು ವಿಶ್ರಾಂತಿಯನ್ನು ಹುಡುಕುವುದಕ್ಕೆ ಹೋಗುವಾಗ ಯೆಹೋವನು ದೂರದಿಂದ ಬಂದು ಅವರಿಗೆ ದರ್ಶನವನ್ನು ಕೊಟ್ಟು ಈಗನ್ನುವನು, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೀತಿಯಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ. ಅಲ್ಲೆಲ್ಲೂಯ. ಯಾರು ಖಡ್ಗಕ್ಕೆ ಬಲಿಯಾಗಿದ್ದಾರೆ ಅಂದರೆ ಯಾರು ಪಾಪಕ್ಕೆ ಬಲಿಯಾಗಿದ್ದಾರೆ, ಯಾರು ದೇವರಿಗೆ ವಿರೋಧವಾದ ಕಾರ್ಯಗಳಲ್ಲಿ ಸಿಕ್ಕಾಕೊಂಡು ಅಂದರೆ ಅಪವಾದಿ ಕೃತ್ಯಗಳಲ್ಲಿ ಸಿಕ್ಕಾಕೊಂಡಿದ್ರೆ ಅವರೆಲ್ಲರನ್ನೂ ಸಹ ಬಿಡಿಸಲು ಅವರು ದೇವರು ಹೇಳ್ತಾನೆ, ನೀವು ನನ್ನ ಜನರು, ನನ್ನ ಪ್ರಜೆಗಳು ಎಂಬುದಾಗಿ. ನಾನೇ ನಿಮ್ಮನ್ನುಂಟು ಮಾಡಿದಾತನು, ನಿಮ್ಮ ಸೃಷ್ಟಿಕರ್ತನು ನಾನೇ ಎಂಬುದಾಗಿ. ಯಾವ ರೀತಿಯಾಗಿ ವಿಶ್ರಾಂತಿಯನ್ನು ಹುಡುಕುವವರಿಗೆ ಆತನು ವಿಶ್ರಾಂತಿದಾಯಕನಾಗಿ ನಿತ್ಯ ಜೀವದ ವಿಶ್ರಾಂತಿಯನ್ನು ಕೊಡುವ ದೇವರಾಗಿದ್ದಾನೆ. ಅದಕ್ಕೆ ಆತನಲ್ಲಿ ಶಾಶ್ವತವಾದ ಪ್ರೀತಿಯಿಂದ ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಎಂಬುದಾಗಿ. ಅದರಿಂದ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿದ್ದೇವೆ. ಲಾಕ್ಡೌನ್ ಆದರೂ ಸರಿ, ನಾವು ಇನ್ನೂ ಸಜೀವರ ಸಂಖ್ಯೆಯಲ್ಲಿದ್ದೇವೆ. ಪ್ರಪಂಚದ ಅಳಿಬೆಲಂಚಿನಲ್ಲಿದ್ದರೂ ಸರಿ ನಾವು ದೇವರನ್ನು ಸ್ತುತಿಸ್ತಾ ಇದ್ದೇವೆ, ದೇವರನ್ನು ಮಹಿಮೆಪಡಿಸ್ತಾ ಇದ್ದೇವೆ. ದೇವರು ನಮಗೆ ಕುರುಬನಾಗಿ, ರಕ್ಷಕನಾಗಿ, ಒಡೆಯನಾಗಿರುವುದರಿಂದ ಆತನು ಮಾಡಿದ ಉಪಕಾರಗಳು ಒಂದಲ್ಲ ಎರಡಲ್ಲ. ಇನ್ನು ಹೆಚ್ಚಾಗಿ ಹೇಳಬೇಕಂತ ಹೇಳಿದ್ರೆ, ಯಾರು ಕೊಡದಂಥ ರಕ್ಷಣೆಯನ್ನು ನಮಗೆ ಕೊಟ್ಟು ನಮ್ಮನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ನಿತ್ಯ ಜೀವಕ್ಕೆ ಬಾಧ್ಯರನ್ನಾಗಿ ಮಾಡಿದ್ದಾನೆ. ಅದಕ್ಕೆ ಅಲ್ಲಿ ಹೇಳ್ತಾನೆ, ಅಲ್ಲಿ ಏನು ಮಾಡ್ತಾರಂತೆ, ಅಳುತ್ತಾ ಬರುವವರು.
ಎಲ್ಲಿಗೆ ನಡೆಸಲ್ಪಡ್ತಾರೆ ಅಂತೇಳಿ ಅವರ ಮಾರ್ಗಗಳಲ್ಲಿ ಅವರು ಎಡವದಂತೆ ಅವರು ಸರಿಯಾಗಿ ಹೋಗುವ ಒಂದು ಮಾರ್ಗವನ್ನು ತೋರಿಸುತ್ತೇನೆ. ಎಲ್ಲಿಗೆ ಅದು? ನೀರಿನ ತೊರೆಗಳ ಬಳಿಗೆ, ನಿತ್ಯ ಜೀವದ ಜೀವಕರವಾದಂಥ ನೀರಿನ ಬಲಿಗಳಲ್ಲಿ ನಡೆಸುವ ಆತನಾಗಿದ್ದಾನೆ. ಅಲ್ಲಿಗೆ ನಮ್ಮನ್ನು ನಡೆಸಿದ ದೇವನು ಇಂತೆನ್ನುತ್ತಾನೆ, ನಾವು ಮಾರ್ಗಗಳಲ್ಲಿ ಎಡವದಂತೆ ನಮ್ಮನ್ನು ಕಾಯುವ ದೇವನಾಗಿರುವುದರಿಂದ ಇದುವರೆಗೂ ದೇವರು ಮಾಡಿದ ಉಪಕಾರಗಳು ಅನೇಕಗಳಿದೆ. ಆದರೆ ಕಳೆದ ವಾರದಿಂದಲೂ ವಿಷಪೂರಿತವಾದ ಗಾಳಿ ನಮ್ಮ ಸುತ್ತಲೂ ಇದ್ದರೂ ಸರಿ ನಾವು ಆರಾಮಾಗಿ ಓಡಾಡ್ತಾ ಇದ್ದೇವೆ, ಬರ್ತಾ ಇದ್ದೇವೆ. ದೇವರ ರಕ್ಷಣೆ ಬೇರೆ ನಮಗೆ ಕಾವಲಾಗಿರುವುದರಿಂದ ಅದರಿಂದ ತಕ್ಕ ಕಾಲದಲ್ಲಿ ಅದು ಫಲ ಕೊಡುತ್ತದೆ, ಅದರ ಎಲೆ ಬಾಳುವುದೇ ಇಲ್ಲ. ಹಾಗೆ ತನ್ನ ಬೇಲಿಯನ್ನು ನಮ್ಮ ಸುತ್ತಲೂ ಇರಿಸಿದಂಥ ದೇವರಿಗೆ ನಾವು ಏನು ಕೊಟ್ಟು ಋಣವನ್ನು ತೀರಿಸಿಕೊಳ್ಳೋಣ. ಅಷ್ಟು ಮಾತ್ರವಲ್ಲದೆ ನಮ್ಮ ಮೇಲೆ ಬರುವ ಖಡ್ಗವನ್ನು ಆತನು ವಹಿಸಿಕೊಂಡ. ನಾವು ಬಲಿ ಆಗಬೇಕಾಗಿತ್ತು, ಆತನು ಬಲಿಯಾದ. ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು, ಆತನು ಶಿಕ್ಷೆಯನ್ನು ಅನುಭವಿಸಿದ. ನಾವು ಮರಣವನ್ನು ಹೊಂದಬೇಕಾಗಿತ್ತು, ಆತನು ಮರಣವನ್ನು ಹೊಂದಿ ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದ. ಆತನು ಸುರಿಸಲ್ಪಟ್ಟ ಪರಿಶುದ್ಧವಾದ ನಿಷ್ಕಲಂಕವಾದ ರಕ್ತದಿಂದ ನಮ್ಮೆಲ್ಲರ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ನಮ್ಮನ್ನು ನಿತ್ಯ ಜೀವದ ತೊರೆಗಳ ಬಳಿಯಲ್ಲಿ ನಡೆಸಿದಂಥ ದೇವನು. ಅನುದಿನವೂ ನಮ್ಮ ಮಾರ್ಗಗಳಲ್ಲಿ ಪರಿಶುದ್ಧಾತ್ಮ ದೇವರ ಕಾವಲನ್ನು ನಮಗೆ ಇರಿಸಿದಂಥ ದೇವನು. ನಾವು ಕೂಗಿಕೊಳ್ಳುವಾಗ ನಮ್ಮ ಮೊರೆಯನ್ನು ಕೇಳಿ ನಮಗೆ ಸದುತ್ತರವನ್ನು ಕೊಡುವ ದೇವನು. ಮಾರ್ಗಗಳಲ್ಲಿ ನಾವು ತಪ್ಪಿ ಹೋಗದಂತೆ ನಮ್ಮ ಮಾರ್ಗಗಳನ್ನು ಕಾಯುವುದಕ್ಕೆ ದೇವರು ನಮಗೆ ತನ್ನ ದೂತರನ್ನು ಕಾವಲಾಗಿರಿಸಿದಂಥ ದೇವನು. ನಮಗೆ ಆತನು ಮಾಡಿದ ಉಪಕಾರಗಳು 1-2 ಅವು ನಮ್ಮ ತಲೆ ಕೂದಲಿಗಿಂತಲೂ ಅವು ಲೆಕ್ಕಕ್ಕೆ ಎನಿಸಲಾಗದಷ್ಟು ಇವೆ. ಅದರಿಂದ ನಾವು ಏನು ಮಾಡೋಣ? ಈ ಸಮಯದಲ್ಲಿ ಇರುವ ಸ್ಥಳಗಳಲ್ಲಿಯೇ ನಾವು ದೇವರನ್ನು ಸ್ತುತಿಸಿ ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸುತ್ತಾ ದೇವರನ್ನು ಕೊಂಡಾಡಿ ದೇವರನ್ನು ಘನಪಡಿಸೋಣ. ಈ ಸಮಯದಲ್ಲಿ ನಾನು ಈ ರೀತಿಯಾಗಿ ನೀವು ಇರುವ ಸ್ಥಳಗಳಲ್ಲಿ ಆರಾಧನೆ ಮತ್ತೆ ನೀವು ಮರೆತು ಬಿಡ್ತೀರಾ. ಹಲ್ಲೆಲೂಯಾ, ಮರಿಬಾರ್ದು. ಅದರಿಂದ ಇರುವ ಸ್ಥಳಗಳಲ್ಲಿ ನಾನು ಒಂದು ರಾಗವನ್ನು ಹಾಡ್ತೇನೆ. ನಾನು ಒಂದು ರಾಗವನ್ನು ಹಾಡುವಷ್ಟು ಸಮಯ ನೀವು ನಿಮ್ಮ ಮನೆಯಲ್ಲಿ 2 ನಿಮಿಷ 1 ನಿಮಿಷ ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸುತ್ತಾ ಒಬ್ಬರಾದ ಮೇಲೆ ಒಬ್ಬರು ನಿಮ್ಮ ಮನೆಗಳಲ್ಲಿ ನೀವು ಆರಾಧನೆ ಮಾಡಬೇಕಾಗಿ ನಾನು ನಿಮಗೆ ಮನವಿ ಮಾಡ್ತೇನೆ. ದೇವರು ನಿಮಗೆ ಮಾಡಿದ ಉಪಕಾರಗಳಿಗಾಗಿ ನಿಮ್ಮ ಮನೆಯಲ್ಲೇ ಮೊಣಕಾಲ ಮೇಲೆ ಇದ್ದು ಸ್ವಲ್ಪ ಸಮಯ ದೇವರನ್ನು ನಾವು ಸ್ತುತಿಸಿ ಆತನ ನಾಮವನ್ನು ಮಹಿಮೆ ಪಡಿಸೋಣ. ನಾನೊಂದು ರಾಗವನ್ನು ಹಾಡ್ತಾ ಇರ್ತೇನೆ. ಇರುವ ಸ್ಥಳಗಳಲ್ಲಿಯೇ ನೀವು ಆರಾಧನೆ ಮಾಡಬೇಕೆಂಬುದಾಗಿ ನನಗೆ ಬಹಳ ದುಃಖ ಸಂಕಟ ಆಯಿತು. ನಾನು ಏನು ಮಾಡಬೇಕು ದೇವರೇ? ಒಂದು ಹಾಡಿನ ಮುಖಾಂತರವಾಗಿ ಆರಾಧನೆ ಮಾಡ್ತಾ ಇದ್ದೇವೆ, ಆದರೆ ನಿನ್ನ ಪ್ರಜೆಗಳು ನಿನ್ನ ಆರಾಧಿಸಬೇಕೆಂಬುದಾಗಿ, ನಿನ್ನನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ಅವರು ಹೃದಯ ತುಂಬ ಅನೇಕ ಸ್ತೋತ್ರಗಳನ್ನು ಹೊತ್ತುಕೊಂಡು ನಿನ್ನ ಸನ್ನಿಧಾನದಲ್ಲಿ ಬಂದಿರ್ತಾರೆ. ಆದರೆ ಈಗಿರುವಂಥ ಈ ಸ್ಥಿತಿಗತಿಗಳಲ್ಲಿ ಈ ರೀತಿಯಾಗಿ ನಾನು ಏನು ಮಾಡಲಿ ಎಂಬುದಾಗಿ ನಿನ್ನ ಪ್ರಜೆಗಳ ಆಸೆ ನೆರವೇರಿಸಲ್ಪಡಬೇಕೆಂಬುದಾಗಿ ಬೇಡದಾಗ ದೇವರು ನನಗೆ ಆಲೋಚನೆಯನ್ನು ಕೊಟ್ಟ. ಅದರಿಂದ ನಾನು ಒಂದು ರಾಗವನ್ನು ಹಾಡ್ತಾ ಇರ್ತೇನೆ. ನೀವು ನಿಮ್ಮ ಮನೆಯಲ್ಲಿ ಒಬ್ಬರ ನಂತರ 2 ನಿಮಿಷ ನಾನು ಹಾಡಷ್ಟು ಮುಗಿಸಲ್ಲಿ ನೀವು ಎಲ್ಲರೂ ಆರಾಧನೆ ಮಾಡಿರ್ತೀರಿ ಅಂತ ನಾನು ನಂಬ್ತಾನೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಒಂದೇ ಸ್ಥಳದಲ್ಲಿಲ್ಲ, ನೀವು ಬೇರೆ ಬೇರೆ ಸ್ಥಳಗಳಲ್ಲಿ ಇದ್ದೀರಾ. ನೀವು ಬೇರೆ ಬೇರೆ ಸ್ಥಳಗಳಲ್ಲಿ ಇರೋದ್ರಿಂದ 2 ನಿಮಿಷದಲ್ಲಿ ನೀವು ಎಲ್ಲರೂ ಸಹ ಆರಾಧನೆ ಮಾಡ್ತೀರಿ ಎಂಬುದಾಗಿ ನಿಮ್ಮ ಹೃದಯಪೂರ್ವಕವಾದಂಥ ಆ ಸಮರ್ಪಣೆಯನ್ನು ದೇವರಿಗೆ ಸಮರ್ಪಿಸಿ ನೀವು ಬಾಯಿ ತೆಗೆದು ನಿಮ್ಮ ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ಒಬ್ಬರ ನಂತರ ಒಬ್ಬರು ಆರಾಧನೆ ಮಾಡಬೇಕಾಗಿ ನಾನು ನಿಮಗೆ ಮನವಿ ಮಾಡ್ತೇನೆ. ಈ ಹಾಡನ್ನು ಹಾಡುತ್ತಿರುವಾಗ ನೀವು ದೇವರನ್ನು ಆರಾಧಿಸಿ, ದೇವರನ್ನು ಘನಪಡಿಸಿ, ದೇವರನ್ನು ಮಹಿಮೆ ಪಡಿಸಬೇಕಾಗಿ ನಾನು ನಿಮಗೆ ಮನವಿ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕನ್ನಡದಲ್ಲಿ ಒಂದು ರಾಗವನ್ನು ಹಾಡ್ತಾ ಇರ್ತೇನೆ. ಕನ್ನಡದಲ್ಲಿ ರಾಗವನ್ನು ಹಾಡುವಾಗ ನೀವು ಸಹ ಆರಾಧನೆಯಲ್ಲಿ ಏಕೀಭವಿಸಬೇಕು. ನೀವು ಹಾಡಬಾರ್ದು, ಆರಾಧನೆಯಲ್ಲಿ ಏಕೀಭವಿಸಬೇಕು. ಇರುವ ಸ್ಥಳಗಳಲ್ಲಿಯೇ ಆರಾಧನೆಯನ್ನು ನೀವು ಮಾಡಬೇಕೆಂಬುದಾಗಿ. ಇದರಲ್ಲಿ 2 ಚರಣ 3 ಚರಣಗಳಿದೆ. ಆ 3 ಚರಣಗಳನ್ನು ಹಾಡ್ತಾನೆ. ಉಜ್ಜೀವನ ಗೀತೆಗಳಲ್ಲಿ 696 ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ ಎಂಬ ರಾಗವನ್ನು ಹಾಡುವಾಗ ನೀವು ನಿಮ್ಮ ನಾವುಗಳನ್ನು ತೆರೆದಿರುವ ಸ್ಥಳಗಳಲ್ಲಿ ಆರಾಧನೆ ಮಾಡಬೇಕಾಗಿ ನಾನು ನಿಮಗೆ ಮನವಿ ಮಾಡ್ತೇನೆ. ಹಲ್ಲೆಲೂಯಾ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ,
ಯಾಕೋಬಿನ ವಂಶದವರು ಉಲ್ಲಸ ಕೊಡುವರು, ಸಿಯೋನಿನ ಕರ್ತನಲ್ಲಿ ಉಲ್ಲಸ ಕೊಡುವರು. ಸ್ತುತಿಗಳ ಮಹಿಮೆಯ ಆತನಿಗೆ ಸಲ್ಲಿಸುತ್ತ ಕರ್ತನ ನಾಮವ ಕೊಂಡಾಡುವ. ಸ್ತುತಿಗಳ ಮಹಿಮೆಯ ಆತನಿಗೆ ಸಲ್ಲಿಸುತ್ತ ಕರ್ತನ ನಾಮವ ಕೊಂಡಾಡುವ. ಆರಾಧಿಸೋಣ ಬನ್ನಿರಿ, ಆಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ. ಮುಂಜಾನೆ ಎದ್ದು ಆರಾಧಿಸೋಣ, ಎಚ್ಚಿ ಹೋದ ಎಲುಬುಗಳು ಆನಂದ ಪಡುವವು. ಮುಂಜಾನೆ ಎದ್ದು ಮೊಳಕಾಲೂರಿ ಆರಾಧಿಸೋಣ, ಎಚ್ಚಿ ಹೋದ ಎಲುಬುಗಳು ಆನಂದ ಪಡುವವು. ಶಾಲೋನಿನ ಹೂಗಳಂತೆ ಪರಿಮಳ ಬೀರುತ್ತಾ ಕ್ರಿಸ್ತನ ಮಹಿಮೆಯ ಸಾರೋಣ. ಶಾಲೋನಿನ ಹೂಗಳಂತೆ ಪರಿಮಳ ಬೀರುತ್ತಾ ಕ್ರಿಸ್ತನ ಮಹಿಮೆಯ ಸಾರೋಣ. ಆರಾಧಿಸೋಣ ಬನ್ನಿರಿ, ಆಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ. ನಿನ್ನ ಮೊರೆ ಹೊಕ್ಕುವರೆಲ್ಲ ಸಂತೋಷಪಡುವರು, ಹರ್ಷಹೃದಯ ಒಳ್ಳೆಯ ಔಷಧದಿಂದ ದೇವರು. ನಿನ್ನ ಮೊರೆ ಹೊಕ್ಕುವರೆಲ್ಲ ಸಂತೋಷಪಡುವರು, ಹರ್ಷಹೃದಯ ಒಳ್ಳೆಯ ಔಷಧದಿಂದ ದೇವರು. ನಮ್ಮ ಪ್ರಿಯ ಆತ್ಮವ ಜೀವನ ಮಾಡಿದ ಕರ್ತನ ನಾಮಕ್ಕೆ ಸ್ತೋತ್ರವು. ನಮ್ಮ ಪ್ರಿಯ ಆತ್ಮವ ಜೀವನ ಮಾಡಿದ ಕರ್ತನ ನಾಮಕ್ಕೆ ಸ್ತೋತ್ರವು. ಆರಾಧಿಸೋಣ ಬನ್ನಿರಿ, ಆಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ. ಹಲ್ಲೆಲೂಯ. ಈ ಸ್ತುತಿ ಕೀರ್ತನೆ ಕರ್ತನ ನಾಮಕ್ಕೆ ಸಮರ್ಪಣೆ ಮಾಡುತ್ತೇವೆ. ಕರ್ತನೆ ಆಮೇನ್. ಯುಗದಲ್ಲಿ ಸತ್ಯವೇದದಲ್ಲಿ ಕೆಲವು ಮಾತುಗಳನ್ನು ನಾವು ಓದಿಕೊಳ್ಳುವಂತೆ ಪರಿಶುದ್ಧಾತ್ಮ ದೇವರ ವಾಕ್ಯದಲ್ಲಿ ನಮ್ಮನ್ನು ನಡೆಸಲಿ. ಕೆಲವು ಮಾತುಗಳನ್ನು ನಾವು ಓದಿಕೊಳ್ಳುವರಾಗಿ ಕಾಣೋಣ. ಹಲ್ಲೆಲೂಯ. ನಿಮ್ಮ ಸತ್ಯವೇದಗಳು ನಿಮ್ಮ ಬಳಿಯಲ್ಲಿ ಇದೆಯಾ? ಅನುದಿನ ಬೈಬಲ್ ಓದ್ತಾ ಇದ್ದೀರಾ? ಯಾರ್ಯಾರು ಓದ್ತಾ ಇಲ್ಲ ನನಗೆ ಫೋನ್ ಮಾಡಿ ಹೇಳ್ರಿ. ಯಾರ್ಯಾರು ಓದ್ತಾ ಇದ್ದೀರೋ ಫೋನ್ ಮಾಡಿ ಹೇಳ್ರಿ. ಹಲ್ಲೆಲೂಯ. ದೇವ ನಿಮ್ಮ ಕರೆಗಳಲ್ಲಿ ಸತ್ಯವೇದ ಕಾಣಲ್ಪಡಬೇಕು. ನನಗಲ್ಲ, ಯಾರಿಗೆ? ನಿಮ್ಮನ್ನು ನೋಡುವ ದೇವರಿಗೆ. ಹಲ್ಲೆಲೂಯ. ಸತ್ಯವೇದಗಳನ್ನು ನಿಮ್ಮ ಸತ್ಯವೇದಗಳನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ನೀವು ಕಾಣುವರಾಗಿರ್ಬೇಕು. ಮನೆಯಲ್ಲಿದ್ದೀವಿ ಏನೋ ದಾನವಾಗಿ ಅಲ್ಲ. ನಿನ್ನ ಜೊತೆಯಲ್ಲಿರುವ ಆತನು, ನಿನ್ನ ಸಮೀಪದಲ್ಲಿರುವ ಆತನು, ನಿನ್ನ ಪಕ್ಕದಲ್ಲಿ ಕುಳಿತುಕೊಂಡಿರುವ ಆತನು, ನಿನ್ನ ಒಳಗೆ ವಾಸಿಸುವ ಆತನು, ನಿನ್ನನ್ನು ನೋಡುವ ಆತನು. ಹಲ್ಲೆಲೂಯ. ಈ ಸಮಯದಲ್ಲಿ ಒಂದು ಮಾತನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ 6ನೇ ಅಧ್ಯಾಯ 7ನೇ ವಚನವನ್ನು 1ನೇ ವಚನವನ್ನು ಓದಿಕೊಳ್ಳೋಣ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಅಮ್ಮ ಹೆಣ್ಣು ಮಕ್ಕಳು ಹುಟ್ಟಲು. ಸಾಕು, ಒಂದು ವಚನ ಸಾಕಮ್ಮ. నరులు భూమి మీద విస్తరింపనారంభించిన తరువాత కుమార్తెలు వారికి పుట్టి. ಇರುವ ಸ್ಥಳಗಳಲ್ಲೇ ನೀವು ಓದಿದ್ದೀರೆಂಬುದಾಗಿ ನಾನು ಭಾವಿಸುತ್ತೇನೆ. ಒಳ್ಳೆ ಓದಿದಂಥ ವಾಕ್ಯ ಭಾಗವನ್ನು ಅಭಾಗ್ಯನಾಗಿರುವಂಥ ನನ್ನನ್ನು ತನ್ನ ಶಿಲುಬೆಯಲ್ಲಿ ಮರೆ ಮಾಡಿ ಆತನು ನಮ್ಮೊಂದಿಗೆ ಮಾತನಾಡಲಿ. ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಭೂಮಿಯಲ್ಲಿ ಜನರು ಹೆಚ್ಚುತ್ತಾ ಇದ್ದಾರೆ. ಹಲ್ಲೆಲೂಯ. ಮನುಷ್ಯನಿಗೆ ಆಸ್ತಿ ಹೆಚ್ಚಾದರೆ ಏನಾಗುತ್ತೆ ಹೇಳಿ? ಗರ್ವ ಬರುತ್ತೆ, ಅಹಂಕಾರ ಬರುತ್ತೆ, ನಾನು ಅಂತ ಬರುತ್ತೆ, ನಂದು ಅಂತ ಬರುತ್ತೆ, ನಾನೇನು ಬೇಕಾದ್ರೂ ಮಾಡ್ತೀನಿ. ಆಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಮೊದಲ ಸ್ಥಿತಿಗತಿಗಳನ್ನು ಮರೆತು ಬಿಡ್ತಾನೆ. ಒಬ್ಬ ಮನುಷ್ಯ ಒಳ್ಳೆ ಆರೋಗ್ಯ ಅಂತ ಅಂದ್ಕೊಳ್ಳಿ, ನನ್ನಷ್ಟು ಆರೋಗ್ಯವಂತರು ಯಾರೂ ಇಲ್ಲ ಎಂಬುದಾಗಿ ಹೇಳ್ತಾರೆ. ಗೋಡೆ ಮೇಲೆ ಯಾವುದೋ ಒಂದು ಸೊಳ್ಳೆ ಕುತ್ಕೊಂಡಿರುತ್ತೆ, ನಾನು ಇದನ್ನ ನೋಡ್ತೀನಿ ಅಂತ ಐತೆ ಅಲ್ವಾ?
ಅಂದರೆ ಪ್ರತಿಯೊಬ್ಬ ಮನುಷ್ಯನು ಹೆಚ್ಚಳಕ್ಕೆ ಒಳಗಾಗ್ತಾನೆ. ಯಾವುದರಿಂದ? ತನಗೆ ಯಾವುದು ಹೆಚ್ಚಾಗುವುದರಿಂದ. ಎಜುಕೇಷನ್ ಓದುವ ಮಕ್ಕಳು ಯಾವ ರೀತಿಯಾಗಿರ್ತಾರೆ? ನಾನೇ ಸ್ಕೂಲಲ್ಲಿ ಫಸ್ಟ್ ಅಂತ ಇರ್ತಾರೆ, ಒಳ್ಳೆ ಒಳ್ಳೆ ಡಿಗ್ರಿಗಳನ್ನು ಪಡ್ಕೊಳ್ತಾರೆ, ಒಳ್ಳೆ ಅದೇ ಕೊನೆಗೆ ಏನಾಗುತ್ತೆ, ನಾನು ಅನ್ನೋ ಅದನ್ನು, ಅಹಂಕಾರ ಅನ್ನೋದು ಅದನ್ನು ಅಲ್ಲಿಗೆ ಮಟ್ಟ ಆಗಿಬಿಡ್ತದೆ. ಎಷ್ಟೋ ಜನ ಇವತ್ತು ಎಜುಕೇಟೆಡ್ ವಿದ್ಯಾರ್ಥಿಗಳು ಜಾಬ್ ಇಲ್ಲದೆ ಅಳೆದಾಡ್ತಾ ಇದ್ದಾರೆ, ಸರ್ಟಿಫಿಕೇಟ್ಗಳಿದೆ, ಟ್ಯಾಲೆಂಟ್ ಇಲ್ಲ, ಯಾವುದೋ ಒಂದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಲ್ವಾ. ಆದರೆ ಏನು ಅವರು ಹೆಚ್ಚಳ ಅಂತ ಹೇಳಿದ್ರೆ, ನಾನು ಹೆಚ್ಚಾಗಿ ಓದಿದ್ದೇನೆ ಎಂಬುದಾಗಿ. ನಮ್ಮ ಹತ್ತಿರದ ಗ್ರಾಮದಲ್ಲಿ ಒಬ್ಬ ಮನುಷ್ಯನಿದ್ದ, ಇವನ್ ನನಗಿಂತ ಚಿಕ್ಕ ಮನೆ, ಆದರೆ ಒಳ್ಳೆ ವಿದ್ಯಾವಂತ, ನನಗಿಂತ ದೊಡ್ಡ ಒಳ್ಳೆ ಎಜುಕೇಟೆಡ್ ಮಾಡ್ತಾರೆ. ಯಾವಾಗಲೂ ಸೀಟು ಬೂಟ್ ಹಾಕ್ಕೊಳ್ಳೋದು, ಟೈ ಹಾಕ್ಕೊಳ್ಳೋದು, ಮುದ್ದೆ ಯಾವ ಥರ ತಿಂತಾರೆ ಹೋದ್ರೆ ಸ್ಪೂನಲ್ಲಿ ಮುಡ್ಕೊಂಡು ತಿನ್ನೋದು. ಹುಟ್ಟಿದ್ದು ಕರ್ನಾಟಕದಲ್ಲೇ, ಹಳ್ಳಿಯಲ್ಲಿ ಹುಟ್ಟಿದಾಗಿಂದ ರಾಗಿ ಮುದ್ದೆ ತಿಂದು ಬೆಳೆದು ವ್ಯವಸಾಯ ಮಾಡಿದು. ಯಾವಾಗ ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಓದ್ಕೊಂಡು ಚೆನ್ನಾಗಿ ಓದ್ಕೊಂಡ್ಬಿಟ್ಟ ಆತ ಊರಲ್ಲಿ ಬರಬೇಕಾದ್ರೆ ನೋಡ್ಬೇಕು, ಹಿಂಗೆ ಬರ್ತಾನೆ. ವಿಪರೀತ ಬುದ್ಧಿ ವಿನಾಶಕಾಲ ಎಂಬ ಗಾದೆ ನಾವೆಲ್ಲರೂ ಸಹ ನೋಡ್ತೇವಲ್ವಾ. ಅದೇ ರೀತಿಯಾಗಿ ಏನಾಯ್ತು ಅಂತ ಹೇಳಿದ್ರೆ, ಆತನ ಅತಿ ಹೆಚ್ಚಿನ ವಿದ್ಯೆ ಏನಾಯ್ತು ಅಂತ ಹೇಳಿದ್ರೆ ಆತನ ಹುಚ್ಚುತನ ಮಾಡಿ. ಎಷ್ಟು ವಿಪರ್ಯಾಸ ಅಂತ ಹೇಳಿದ್ರೆ, ಒಳ್ಳೆ ಮನುಷ್ಯ, ಮತ್ತೆ ಅದರಲ್ಲಿ ಒಂದು ಕೆಟ್ಟ ಚಟಗಳಿಲ್ಲ, ಒಂದು ಕೆಟ್ಟ ಅಭ್ಯಾಸಗಳು ಇಲ್ಲ, ಅಷ್ಟು ಒಳ್ಳೆಯವ. ಅತಿಯಾದ ವಿದ್ಯೆ ಈ ರೀತಿಯಾಗಿ ಅತಿ ಆಗುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅತಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ಗತಿ ಕಾಣಿಸುತ್ತದೆ. ಅದೇ ರೀತಿಯಾಗಿ ನಾವು ಇಲ್ಲಿ ಗಮನಿಸುವಾಗ ಯಾವುದೇ ದೇಶ ಇರ್ಬೋದು, ಯಾವುದೇ ರಾಜ್ಯ ಇರ್ಬೋದು, ಯಾವುದೇ ಮನುಷ್ಯ ಅಧಿಕಾರ ಬಲ ಬಂತು ಅಂತ ಹೇಳಿದ್ರೆ ಅವನ ಟೋಟಲ್ ಅವನ ಶೈಲಿಯನ್ನು ಮರೆತು ಬಿಡ್ತಾನೆ. ಆತನಿಗಿರುವಂಥ ಎಲ್ಲವುಗಳನ್ನು ಮರೆತು ಬಿಡ್ತಾನೆ. ನಾನು ಹೇಗೆ ಬಂದೆ ಅದನ್ನು ಮರೆತು ಬಿಡ್ತಾನೆ. ಹಲ್ಲೆಲೂಯಾ. ಜನರಿಗೆ ಬಹಳ ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ, ನೋಟಿಸ್ ಆಗಿರುತ್ತೆ ಅಂದ್ಕೊಳ್ತೀನಿ ನಾನು, ಅಭ್ಯಾಸ ಆಗಿಬಿಟ್ಟಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಓಟ್ ಹಾಕೋದು ನಾವು ಸಿಂಹಾಸನ ಮೇಲೆ ಕುತ್ಕೊಂಡು ನೋಡಿದ್ರೆ, ಇವಾಗ ನಾವು ಹೋದ್ರೆ ನಮ್ಮನ್ನೇ ಗಮನಿಸಿಲ್ಲ. ಭಾಳ ಜನಕ್ಕೆ ಅನುಭವಗಳು ಆಗಿರುತ್ತೆ. ಯಾಕಂದರೆ ಅಧಿಕಾರ ಮೇಲೆ ಕುತ್ಕೊಂಡ್ಬಿಟ್ಟ ಮೇಲೆ ನೀನು ಯಾರೋ ಗೊತ್ತಾಗೋದಿಲ್ಲ, ನೀನು ಯಾರೋ ಗೊತ್ತಾಗೋದಿಲ್ಲ, ಎಲ್ಲಿಂದ ಬಂದೆ, ಯಾವ ಊರು, ಪ್ರಶ್ನೆಗಳು ಬರ್ತವೆ. ಅದೇ ಓಟ್ ಕೇಳುವಾಗ ಅಂದರೆ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅವರನ್ನು ನಾನು ಕಡಿಮೆ ಮಾಡಿ ಮಾತಾಡ್ತಾ ಇಲ್ಲ. ಕೆಲವರು ಹಾಗೆ ಇದ್ದಾರೆ. ಕೆಲವರು ಗೆದ್ದ ಮೇಲೆ ಆ ಸೀಟನ್ನು ಪಡ್ಕೊಂಡ್ಬಿಟ್ಟ ಮೇಲೆ ತಾವು ಮಾಡಿದಂಥ ಫ್ಲಡ್ಸ್ ಏನಿದೆ, ತಾವು ಮಾಡಿದಂಥ ಏನು ವಾಗ್ದಾನಗಳಿದೆ, ಅವ್ರು ಏನು ಮಾಡಿ ಸ್ವೀಕಾರ ಮಾಡ್ಕೊಂಡಿರ್ತಾರೆ, ಅವರೆಲ್ಲವನ್ನು ಮರ್ತು ಬಿಟ್ಟಿರ್ತಾರೆ. ಸೀಟ್ ಸಿಕ್ಕಿದ ಮೇಲೆ ಮುಗಿದೋಯ್ತು ಕತೆ, ಚಾಪ್ಟರ್ ಕ್ಲೋಸ್. ನೀನು ಯಾರೋ ನಾನು ಯಾರೋ ಗೊತ್ತಿಲ್ಲ, ಆಮೇಲೆ ನಾನು ಹಾಡ್ದಂಗೆ ನೀವು ಆಡಬೇಕು. ಅದು ಏನಾಗುತ್ತೆ, ಬಲ ಹೆಚ್ಚಿದಾಗ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಈಗ ಭೂಮಿ ಮೇಲೆ ಸಹ ಜನರು ಹೆಚ್ಚುತ್ತಾ ಇದ್ದಾರೆ. ಒಂದು ಕಾಲದಲ್ಲಿ ನಮ್ಮ ಜನಾಭಾ ಕಡಿಮೆ ಇತ್ತು, ಈಗ ನಮ್ಮ ಜನಾಭಾ ಹೆಚ್ಚಾಗ್ಬಿಡ್ತು. ಇವಾಗ ಪ್ರಥಮ ಸ್ಥಾನಕ್ಕೆ ಹೋಗ್ತಾ ಇದೆ ನಮ್ಮ ಜನಾಭಾ, ನಮ್ಮ ದೇಶದ ಜನಾಭಾ ಅಲ್ವಾ. ಬೀಟ್ ಮಾಡ್ತಾ ಇದೆ, ಪ್ರಪಂಚಕ್ಕೆ ನಾವು ಬೀಟ್ ಮಾಡ್ತಾ ಇದ್ದೇವೆ. ಅಷ್ಟೊಂದು ಜನಾಭಾನ ಹೊತ್ಕೊಂಡಿದೆ ನಮ್ಮ ದೇಶ. ಆದರೆ ಇದರಿಂದ ಜನಾಭಾ ಹೆಚ್ಚಾಗೋದ್ರಿಂದ ಏನಾಗುತ್ತೆ, ಜನಾಭಾ ಹೆಚ್ಚಾಗೋದ್ರಿಂದ ಏನಾಗುತ್ತೆ ಅಂದರೆ ಆರ್ಥಿಕ ಸ್ಥಿತಿಗಳು ನಾವು ಫೇಸ್ ಮಾಡಬೇಕಾಗುತ್ತದೆ. ನಿರುದ್ಯೋಗ ಸಮಸ್ಯೆ, ಅಥವಾ ಉದ್ಯೋಗಗಳಿರೋದಿಲ್ಲ, ಎಲ್ಲರಿಗೂ ರೀತಿಯಾದಂಥ ವಸತಿಗಳನ್ನು ಕೊಡೋಕ್ಕಾಗೋದಿಲ್ಲ. ಇದರಿಂದ ಅನೇಕ ತೊಂದರೆಗಳಿಗೆ ನಾವು ಗುರಿ ಆಗ್ತಾ ಇರ್ತೇವೆ ಅಲ್ವಾ. ಹಾಗೆಯೇ ಭೂಲೋಕದಲ್ಲಿ ನರರು ಹೆಚ್ಚಾಗೋದ್ರಿಂದ ಏನಾಗ್ತಾ ಇದೆ, ಅವರ ಬುದ್ಧಿ ತಿಳುವಳಿಕೆ ಹೆಚ್ಚಾಗೋದ್ರಿಂದ ಏನಾಗ್ತಾ ಇದೆ, ಅವರ ತಿಳುವಳಿಕೆ ಜ್ಞಾನದಿಂದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಒಳ್ಳೆಯದಂತೂ ಯಾವುದು ಕಂಡುಹಿಡಿತಾ ಇಲ್ಲ, ಮನುಷ್ಯನಿಗೆ ಎಲ್ಲ ಕೆಟ್ಟದ್ದನ್ನೇ ಕಂಡುಹಿಡಿತಾ ಇದ್ದಾರೆ. ಮನುಷ್ಯರು ಟೆಕ್ನಾಲಜಿ ಬೆಳೀತಾ ಬಂತು. ಕೊನೆಗೆ ಟೆಕ್ನಾಲಜಿ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ, ಭಯವಾಗಿ ಬಂದ್ಬಿಡ್ತು. ನೋ ವೆಪನ್ಸ್, ವಿತೌಟ್ ವೆಪನ್ಸ್ ಯುದ್ಧ ಮಾಡ್ಬೋದು. ಎಲ್ಲಿ ಎಷ್ಟರ ಮಟ್ಟಿಗೆ ಬೆಳೆದಿಟ್ಟು, ಮನುಷ್ಯನು ಮಾಡಿದ್ದೆಲ್ಲ ಮನುಷ್ಯನಿಗೆ ಹಾಳುಂಟು ಮಾಡುತ್ತದೆ ಹೊರತು ಮನುಷ್ಯನಿಗೆ ಸೂಕ್ಷ್ಮವನ್ನು ಉಂಟು ಮಾಡೋದಿಲ್ಲ. ಅತಿಯಾದ ಬುದ್ಧಿ ಮನುಷ್ಯನ ನಷ್ಟಪಡಿಸುತ್ತದೆ. ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಭೂಲೋಕದಲ್ಲಿ ಮನುಷ್ಯರು ಹೆಚ್ಚುತ್ತಾ ಇದ್ದಾರೆ, ಅವರ ಜ್ಞಾನವೂ ಹೆಚ್ಚುತ್ತಾ ಇದೆ, ಅವರ ತಿಳುವಳಿಕೆನೂ ಹೆಚ್ಚುತ್ತಾ ಇದೆ. ಒಂದು ಕಾಲದಲ್ಲಿ 6 ತಿಂಗಳು ಬೆಳೆ ತಿಂತಾ ಇದ್ವಿ. 6 ತಿಂಗಳು ಬೆಳೆ ತಿನ್ನುವಾಗ ಹೇಗಿದ್ರು ಒಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳಿ. 6 ತಿಂಗಳು ತಿನ್ನೋರು, ಬೆಲೆ ತಿಂದವರು, ಅಥವಾ 6 ತಿಂಗಳಲ್ಲಿ ಆಗಿನ ಕಾಲದಲ್ಲಿ ವ್ಯವಸಾಯ ಮಾಡಿದಂಥವರು, ಆ ಆಹಾರದ ರುಚಿಕರ, ಆಹಾರದ ಪುಷ್ಟಿ, ಪೌಷ್ಟಾಂಶ
ಆಗಿನ ಕಾಲದಲ್ಲಿದ್ದವರು ಈಗಲೂ ಸಹ ಒಂದು ಶುಗರ್ ಇಲ್ಲ, ಒಂದು BP ಇಲ್ಲ, ಗಟ್ಟಿಮುಟ್ಟಾಗಿದ್ದಾರೆ. ಈಗಿರುವಂಥ 50 ವರ್ಷದವರೆಗೂ ಆಗಿರುವಂಥ 80-70 ವರ್ಷದವರೆಗೂ ಕ್ಯಾಲ್ಕುಲೇಷನ್ ಮಾಡಿದ್ರೆ ಲಾಟ್ ಆಫ್ ಡಿಫ್ರೆಂಟ್. ಯಾಕೆ ಅಂತ ಹೇಳಿದ್ರೆ ಅವರು 6 ತಿಂಗಳು ನಿಧಾನವಾಗಿ ಬಂದರೂ ಸರಿ ಅದನ್ನು ನಾವು ಶುಚಿಯಾಗಿ ಅದನ್ನು ಆರೋಗ್ಯಕರವಾಗಿ ತಿನ್ನೋಣಂತ. ಆದರೆ ಬೇಗ ಬೆಳಿಬೇಕು, ಏನಾಯಿತು ಬೇಗ ಬೆಳಿಬೇಕು, ಆ ದೇಶಕ್ಕೆ ಕೈ ಹಾಕು, ಈ ದೇಶಕ್ಕೆ ಕೈ ಹಾಕು, ಆ ಮೆಡಿಸಿನ್ ತೊಗೊಂಬ, ಅದು ತೊಗೊಂಬ, ಇದು ಎಲ್ಲ ತೊಗೊಂಬಂದು ಕೆಮಿಕಲ್ ಹಾಕಿ ಬೆಳೆಸಿದ್ರು. ಇವತ್ತೆಲ್ಲರೂ ಇವತ್ತು ನಮ್ಮ ಮೊಬೈಲು ಸಹ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಮೊಬೈಲು ಕೆಮ್ತೈತೆ, ಗೊತ್ತಾ ನಿಮಗೆ? ಮೊಬೈಲಲ್ಲಿ ಕೆಮ್ಮು ಬಂದ್ಬಿಟ್ಟೈತೆ. ಅಲ್ಲಲ್ಲೂ ಆ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೇವೆ. ಅದಕ್ಕೆ ಭೂಲೋಕದಲ್ಲಿ ಜನರು ಬೆಳೆದಾಗ ದೇವರು ಏನು ನೋಡ್ದ? ಅರೆ, ಜನರು ಬೆಳೀತಾ ಇದ್ದಾರೆ, ನಾನು ಅವ್ರಿಗಿಷ್ಟು ಬುದ್ಧಿ, ತಿಳುವಳಿಕೆ, ಜ್ಞಾನ ಎಲ್ಲವನ್ನ ಕೊಟ್ಟಿದ್ದೇನೆ, ಅವರಿಗೆ ಘನತೆ ಕೊಟ್ಟಿದ್ದೇನೆ, ಐಶ್ವರ್ಯ ಕೊಟ್ಬಿಟ್ಟಿದ್ದೇನೆ. ಭೂಲೋಕದಲ್ಲಿ ಉಂಟು ಮಾಡಿದ್ದೆಲ್ಲ ಮನುಷ್ಯನ ಅನುಭವಿಸುವುದಕ್ಕೆ ದೇವರು ಕೊಟ್ಟಿರೋದು. ವೆರಿ ಗುಡ್, ನಾನೆಲ್ಲ ಕೊಟ್ಟಿದ್ದೇನೆ. ಇಷ್ಟು ಜನ ಬೆಳೆದಿದ್ದಾರೆ, ಅವ್ರು ಯಾವ ಥರ ಇದ್ದಾರೆ ಅಂತ ಹೇಳಿ ಒಂದು ದಿನ ದೇವರು ನೋಡಿದಾಗ ಅದು ಏನು ಮಾಡಿಬಿಟ್ಟು ನಮ್ಮ ಮಾರ್ಗಗಳನ್ನು ಕೇಳಿಸ್ಕೊಂಡ್ಬಿಟ್ಟಿತ್ತಂತೆ. ಯಾವ ಮಾರ್ಗಗಳನ್ನು? ಮೊದಲು ಯಾವ ಸ್ಥಿತಿಯಲ್ಲಿ ಇದ್ರೆ ಅದನ್ನು ಕೇಳಿಸ್ಕೊಂಡ್ಬಿಡ್ತಂತೆ. ಭಯ ಹೋಗ್ಬಿಡ್ತು, ಭಕ್ತಿ ಹೋಗ್ಬಿಡ್ತು. ಇವತ್ತಿನ ದಿನ ನಾವು ಗಮನಿಸುವಾಗ ಪ್ರತಿಯೊಬ್ಬರ ಬಾಯಲ್ಲಿ ಆ ಹೊಲಸು ಅನ್ನೋದು ಹಂದಿಗಿಂತಲೂ ಹೀನವಾಗಿದೆ. ಹಂದಿಯನ್ನು ಶಬಾಷ್ ಮೆಚ್ಕೋಬಹುದು, ಮನುಷ್ಯರ ಬಾಯನ್ನು ಮೆಚ್ಕೊಳ್ಳೋಕ್ಕಾಗೋದಿಲ್ಲ. ಪ್ರಪಂಚ ಅಷ್ಟು ಹದಗೆಟ್ಟು ಹೋಗಿದೆ. ಅದೇ ಬಾಯಲ್ಲಿ ಒಳ್ಳೇದು ಮಾತಾಡ್ತೇವೆ, ಅದೇ ಬಾಯಲ್ಲಿ ದೇವರೇ ಅಂತೀವಿ, ಅದೇ ಬಾಯಲ್ಲಿ ಶಬಾಷ್ ಅಂತೀವಿ, ಅದೇ ಬಾಯಲ್ಲಿ ಹೊಲಸು ಮಾತಾಡ್ತೇವೆ. ಅದೇ ಬಾಯಲ್ಲಿ ಹಣ್ಣು ತಿಂತೇವೆ, ಅದೇ ಬಾಯಲ್ಲಿ ಹೊಲಸು ಮಾತಾಡ್ತೇವೆ. ಗುರುತಿಸ್ಕೊಳ್ಬೇಕು ನನ್ನ ಪ್ರೀತಿಯ ಸಹೋದರ ಸಹೋದರರೇ, ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರು ಸಹ ಗಮನವಿಟ್ಟು ಕಾರ್ಯಗಳನ್ನು ನೀವು ಯೋಚಿಸಬೇಕು. ಗಮನವಿಟ್ಟು ಕೇಳಿ ಕಾರ್ಯಗಳನ್ನು ನೀವು ಯೋಚಿಸಬೇಕು. ಆಗಿನ ಕಾಲದಲ್ಲಿ ನೋಡುವಾಗ ದೇವರು ಭೂಲೋಕವನ್ನು ಒಂದು ಸರಿ ಸಂಧಿಸಿ ನೋಡಿದಂತೆ ನೋಡಿದ್ರೆ ಏನಾಯ್ತು ಅಲ್ಲಿ? ಎಲ್ಲರೂ ದೇವರ ಭಯ ಇಲ್ಲದೆ ಮಾರ್ಗಗಳನ್ನು ಕೆಡಿಸ್ಕೊಂಡ್ಬಿಟ್ಟಿದ್ರು. ಮೇಲೆ ಒಬ್ಬ ನೀತಿವಂತರು ಕಾಣಲ್ಪಡಲಿಲ್ಲ. ಎಲ್ಲರೂ ಸಹ ದೇವರು ಭಯ ಬಿಟ್ಟವರಾಗಿ ಜೀವಿಸ್ತಾ ಇದ್ದಾರೆ. ಇವತ್ತು ಒಂದು ಮಾತು ಹೇಳ್ತೀನಿ ನೋಡಿ, ಚೆನ್ನಾಗಿ ಗುರುತಿಸ್ಕೊಳ್ಬೇಕು. ಯಾರೆಲ್ಲ ಲೈವ್ನಲ್ಲಿ ನೋಡ್ತಾ ಇರ್ಬೋದು, ಅಥವಾ ಸ್ನೇಹಿತರು ನೋಡ್ತಾ ಇರ್ಬೋದು, ಅಥವಾ ಅನ್ಯರು ನೋಡ್ತಾ ಇರ್ಬೋದು, ಅಥವಾ ಯಾವುದೇ ದೇಶದವರಾಗಲಿ ಯಾರೇ ಎಲ್ಲಿದ್ರು ನೋಡ್ತಾ ಇರ್ಬೋದು, ಒಂದು ಮಾತು ಹೇಳ್ತೀನಿ, ತಂದೆ ತಾಯಿಯೇ ನಮಗೆ ಮೊದಲ ದೇವರು ಅನ್ನೋ ನಾವು ಹೇಳ್ತೀವಲ್ವಾ, ಆ ತಂದೆ ತಾಯಿಯನ್ನ ಇವತ್ತು ನೀವು ಎಷ್ಟು ಚೆನ್ನಾಗಿ ಗೌರವಿಸ್ತಾ ಇದ್ದೀರಾ, ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದೀರಾ, ಅವ್ರಿಗೆ ಎಷ್ಟು ನೀವು ಪೂಜ್ಯರಾಗಿ ನೀವು ನೋಡ್ತಾ ಇದ್ದೀರಾ. ವಯಸ್ಸಾಗೈತು ಬುತ್ಕ ಒಂದು ಕಡೆ ಬಿದ್ದಿರಂತೀರ ಅಲ್ವಾ? ಬಹಳ ಕಡೆ ನಡೀತಾರೆ ಆ ಥರ. ಎಲ್ಲರೂ ಇದ್ದಾರೆ, ನೀತಿವಂತರು ಇಲ್ಲ ಅಂತ ಹೇಳಿ ಕೆಲವರು ಇದ್ದಾರೆ. ಕೆಲವರು ತಂದೆ ತಾಯಿಯನ್ನು ಇದುವರೆಗೂ ಪ್ರೀತಿಸುವವರು ಇದ್ದಾರೆ. ಅವರು ಹೇಳಿದಂತೆ ಕೇಳುವರು ಸಹ ಈಗಲೂ ಇದ್ದಾರೆ. ಮಕ್ಕಳಾಗಿ ಅವ್ರಿಗೆ ಮದುವೆಗಳಾದರೂ ಸರಿ, ಅವ್ರ ಮಕ್ಕಳಿಗೆ ಮದುವೆಗಳಾದರೂ ಸರಿ, ಈಗಲೂ ತಂದೆ ತಾಯಿಗೆ ಗೌರವ ಕೊಡುವವರು ಸಹ ಬಹಳ ಜನ ಇದ್ದಾರೆ. ಆದರೂ ಇದ್ದಾರೆ, ಅದು ಕಡಿಮೆ ಸಂಖ್ಯೆಯಲ್ಲಿದೆ. ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ್ದು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹಳ ಜನ ತಂದೆ ತಾಯಿಯನ್ನು ದುಃಖಕ್ಕೆ ಈಡು ಮಾಡುವವರಾಗಿದ್ದೆ. ಅದಕ್ಕೆ ಭೂಲೋಕದಲ್ಲಿ ಶಾಪಗಳು, ಅದಕ್ಕೆ ಭೂಲೋಕದಲ್ಲಿ ಮನುಷ್ಯನ ಆಯುಷ್ಕಾಲ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಶಾಪವು ವಿಪರೀತವಾಗುತ್ತದೋ, ಪಾಪವು ಎಲ್ಲಿ ಬೆಳೆಯುತ್ತಾ ಇರುತ್ತವೋ ಅಲ್ಲಿ ಮರಣ ಮೃದಂಗವು ಬಾರಿಸುತ್ತಾ ಇರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ನಾವು ಹೇಳ್ತೇವೆ, ನಾವು ಅನೇಕ ಮಾತುಗಳನ್ನು ನಾವು ಹೇಳ್ಕೋಬೋದು. ಆದರೆ ನಾನು ನಿಮಗೆ ಕೆಲವು ಮಾತುಗಳನ್ನು ಹೇಳಿ ನಿಮ್ಮನ್ನು ಎಚ್ಚರಿಸಿ ನಿಮ್ಮ ಆತ್ಮ ಶುದ್ಧವಾಗಿರಬೇಕು ಅನ್ನೋ ಕಾರ್ಯಗಳಿಗಾಗಿ ಈ ಮಾತುಗಳನ್ನು ಹೇಳ್ತಾನೆ. ಇಲ್ಲಿ ಒಂದು ಮಾತನ್ನು ಗಮನಿಸೋಣ. ಆಗ ದೇವರು ನೋಹನನ್ನು ನೋಡ್ತಾನೆ. ನೋಹನನ್ನು ನೋಡಿದಾಗ ನೋಹನು ಮಾತ್ರ ಒಬ್ಬ ನೀತಿವಂತನಾಗಿರ್ತಾನೆ, ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರ್ತಾನೆ. ಆತನು ಮಾತ್ರ ಅಲ್ಲ, ಆತನ ಕುಟುಂಬದವರು ಸಹ ಏನಾಗಿರ್ತಾರೆ ಅಂತ ಹೇಳಿದ್ರೆ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರೋದ್ರಿಂದ ದೇವರು ನೋಡಿ ದೇವರೊಂದು ಯೋಚನೆ ಮಾಡಿಕೊಂಡ. ಏನು ಮಾಡ್ದ? ಅರೆ, ಈ ಭೂಮಿನ ನಾನು ಹಾಳು ಮಾಡಿಬಿಡ್ತಾನೆ, ನೋಹನೇ ನೀನು ಮಾತ್ರ ಏನು ಮಾಡು, ನಾವೇ ಎಲ್ಲಿ ಪ್ರವೇಶಿಸು, ನಾನು ಹೇಳಿದಂತೆ ನೀನು ಮಾಡು, ನಾನು ಹೇಳಿದ ಪ್ರಕಾರವಾಗಿ ನೀನು ಎಲ್ಲವುಗಳನ್ನು ಮಾಡು ಎಂಬುದಾಗಿ ಹೇಳಿದಾಗ ನೋವನು ಸಹ ದೇವರು ಹೇಳಿದಂತೆ ಚಾಚು ತಪ್ಪದೆ ಎಲ್ಲವನ್ನು ಮಾಡಿದ. 7ನೇ ಅಧ್ಯಾಯ, ಆದಿಕಾಂಡ 7ನೇ ಅಧ್ಯಾಯದಲ್ಲಿ 5ನೇ ವರ್ಷದಲ್ಲಿ ಓದುವುದಾದರೆ ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲ ನೋಹನು ಮಾಡಿದನು. ಒಂದು ತಪ್ಪಲಿಲ್ಲ, ಎಲ್ಲವನ್ನು ಮಾಡದ. ಒಂದು ನಾವೆಯನ್ನು ಕಟ್ಕೊಂಡ, ಆ ನಾವೆ ಒಳಗಡೆ ಗಂಡು ಹೆಣ್ಣು ಎಲ್ಲ ಜೀವರಾಶಿಗಳನ್ನು ಸೇರಿಸಿಕೊಂಡ, ತನ್ನ ಕುಟುಂಬವನ್ನು ಸೇರಿಸಿಕೊಂಡ.
ದೇವರು ಹೇಳಿದ ಇನ್ನು 7 ದಿನಗಳ ಕಳೆದ ಮೇಲೆ ಈ ಭೂಮಿ ಮೇಲೆ ಏನು ಮಾಡಿದ್ರೆ ಪ್ರಚಂಡ ಮಳೆಯನ್ನು ಸುರಿಸಿ ಭೂಮಿಯನ್ನು ನಾನು ನಾಶ ಮಾಡಿಬಿಡ್ತೇನೆ ಎಂಬುದಾಗಿ ನೋವನಿಗೆ ಬಿಫೋರ್ ಆಗಿ ಇಂಟಿಮೇಷನ್ ಕೊಟ್ಬಿಟ್ಟ. ಬಿಫೋರ್ ಆಗಿ ಯಾವಾಗ ಇಂಟಿಮೇಷನ್ ಕೊಟ್ಬಿಟ್ನೋ ನೋವನ್ ಏನು ಮಾಡ್ದ, ಸುಮ್ಮನೆ ಇರಲಿಲ್ಲ, ಪ್ರಕಟಣೆ ಮಾಡ್ದ ಎಲ್ಲರಿಗೂ ಪ್ರಕಟಣೆ ಮಾಡಿದ್ರೆ ಮುತ್ಕ ನಿನಗೆ ವಯಸ್ಸಾಗ್ಬಿಡ್ತು, ನಿನಗೆ ತಲೆ ಕೆಟ್ಟೋಗಿದೆ ಅಂದ್ರೆ ಅಷ್ಟೇ. ಯಾರು ಕೇರ್ ತಗೊಳ್ಳಿಲ್ಲ, ಯಾರು ಅದರ ಗಮನ ಹರಿಸಲಿಲ್ಲ, ಯಾರೂ ಸಹ ಅದ್ರ ಗೊಡವೆಗೆ ಹೋಗಲಿಲ್ಲ. ಆದರೆ ಏನಾಯಿತು, 7 ದಿನಗಳು ಮುಗೀತು. ಅದರ ದೇವರು ಹೇಳಿದ ಪ್ರಕಾರವಾಗಿ ಏನಾಯ್ತು ಅಂತ ಹೇಳಿದ್ರೆ, ಆತನು ಪ್ರಕಟಣೆ ಮಾಡಿದಂತೆ ಆತನು ತಿಳಿಯಪಡಿಸಿದಂತೆ ಎಲ್ಲವನ್ನು ಮಾಡಿ ಮುಗಿಸಿಬಿಟ್ಟ. ಎಲ್ಲವನ್ನು ಮಾಡಿ ಮುಗಿಸಿದ ಮೇಲೆ ದೇವರು ಭೂಮಿಗೆ ಆಜ್ಞೆ ಮಾಡಿದ, ಆಕಾಶಕ್ಕೆ ಆಜ್ಞೆ ಮಾಡಿದ, ಮಳೆಯು ಸುರಿಯುವಂತೆ. ಹಲ್ಲೆಲೂಯಾ. ಮಳೆಯು ಸುರಿಯುವಂತೆ ದೇವರು ಯಾವಾಗ ಆಜ್ಞಾಪಿಸಿದನೋ ಆವಾಗ ಏನಾಯ್ತು ಅಂತ ಹೇಳಿದ್ರೆ, ಆವಾಗ ಭೂಮಿ ಮೇಲೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಕಾಶದ ದ್ವಾರಗಳೆಲ್ಲವೂ ಕಳಚಲ್ಪಟ್ಟಿದೆ. ಅವು ಮಳೆ ಸುರಿತೈತೆ. ಈ ಮಾತನ್ನು ಇಲ್ಲಿಂದ ನೀವು ಸ್ವಲ್ಪ ಗಮನವಿಟ್ಟು ಕೇಳಬೇಕು, ಚೆನ್ನಾಗಿ ಕೇಳಬೇಕು, ಕಿವಿಗೊಟ್ಟು ಕೇಳಬೇಕು. ಏನು ಹೇಳ್ತಾ ಇದ್ದೇನೆ, ಏನು ನಡೀತಾ ಇದ್ದೇನೆ ಕಾರ್ಯಗಳ ಕಡೆ ನಿಮ್ಮ ಗಮನ ಇರಬೇಕು. ಓಡಾಡಬೇಡ್ರಿ, ಎಲ್ಲರೂ ಕುಳಿತುಕೊಂಡು ವಾಕ್ಯ ಕೇಳಿ. ಚಿಕ್ಕವರು ದೊಡ್ಡವರು ಎಲ್ಲರೂ ಮನೇಲಿ ಕುಳಿತುಕೊಂಡಿದ್ರೆ ವಾಕ್ಯವನ್ನು ಸ್ಪಷ್ಟವಾಗಿ ಕೇಳಿ. ಈಗ ಮಳೆ ಬರೋದಕ್ಕೆ ಆರಂಭವಾಯಿತು. ಮಳೆ ಬಂದ ತಕ್ಷಣ ಒಂದೇ ಸರಿ ಬಿಂದಿಗೆಯಲ್ಲಿ ನೀರು ಹಾಗೆ ಭೂಮಿ ಮೇಲೆ ಹಾಕಿಲ್ಲ ದೇವರು. ಸುರಿದ ಎಷ್ಟು ದಿನಗಳು, ಎಷ್ಟು ರಾತ್ರಿಗಳು, 40 ಹಗಲು 40 ರಾತ್ರಿಗಳ ಕಾಲ ಮಳೆ ಬರೋದಕ್ಕೆ ಧಾರಾಕಾರವಾಗಿ ಭಯಂಕರವಾದಂಥ ಮಳೆ. ಯಾವಾಗ ಮಳೆ ಬರೋದಕ್ಕೆ ಶುರುವಾಯಿತು, ಮಳೆ ಕ್ರಮಕ್ರಮವಾಗಿ ಸ್ಟೆಪ್ ಬೈ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಭೂಮಿ ಮೇಲೆ ಜಾಸ್ತಿ ಆಗ್ತಾ ಬಂತು. ಒಂದು ಸಾರಿ ಗಮನಿಸೋಣ. ಹೊರಗಡೆಗೆ ಮಾತ್ರ, ರೋಡಲ್ಲಿ ಮಾತ್ರ ನೀರು ಹರಿತಾ ಇದೆ, ಮೋರಿಗಳೆಲ್ಲ ತುಂಬ ಹರಿತಾ ಇದೆ ಅಂದ್ಕೊಂಡ್ವಿ. ಆಗಲಿಲ್ಲ. ಮನೆ ಬಾಗಿಲು ಗಂಟೆ ಬಂದ್ಬಿಡ್ತು. ಏನೋ ಮನೆ ಬಾಗಿಲು ಗಂಟೆ ಬಂದ್ಬಿಟ್ಟಿದೆ ಅಂದ್ಕೊಂಡ್ವಿ. ಈ ವರ್ಷ ತುಂಬ ಮಳೆ ಇದೆ ಅಂದ್ಕೊಂಡ್ವಿ. ಮನೆ ಬಾಗಿಲಿಗೆ ಬಂದದ್ದು ಮನೆ ಒಳಗೆ ಬರೋದಕ್ಕೆ ಶುರು ಆಯಿತು. ಎಲ್ಲ ಮನೆಯಲ್ಲಿ ಮನೆ ಒಳಗಡೆ ತುಂಬೋದಕ್ಕೆ ಶುರು ಆಗುತ್ತೆ. ಮನೆ ಒಳಗೆ ತುಂಬ್ತಾ ಮನೇಲಿರೋರೆಲ್ಲ ಮನೆ ಮೇಲಕ್ಕೆ ಹೋಗ್ಬಿಟ್ರು. ಮನೆ ಮೇಲಕ್ಕೆ ಹೋದ್ರು ಮನೇನೂ ತುಂಬ ಹೋಗ್ಬಿಡ್ತು. ಮನೆನೇ ಕಾಣಿಸ್ತಾ ಇಲ್ಲ. ಈಗ ಮನೆ ಮೇಲೆ ಇರೋ ಎಲ್ಲಿಗೆ ಹೋಗ್ಬೇಕು? ಮರ ಹತ್ತಕ್ಕೆ ಹೋದ್ರು. ಮರ ಹತ್ತ ಮೇಲೆ ಕೂತ್ಕೊಂಡ್ರೆ ಮರಗಳು ಸಹ ಮುಳುಗೋಕೆ ಹೋಗ್ಬಿಡ್ತು. ಮರಗಳು ಮುಳುಗೋಕೆ ಹೋಗಿದ್ರೆ ಬೆಟ್ಟಗಳನ್ನು ಹತ್ಕೊಳ್ಳೋಣ, ಬೆಟ್ಟ ಹತ್ತಕ್ಕೆ ಹೋದ್ರು ಬೆಟ್ಟಗಳು ಮುಳುಗು ಹೋಗ್ಬಿಡ್ತು. ಭೂಮಿ ಮೇಲೆ ಮನುಷ್ಯನ ಹೆಜ್ಜೆ ಇಡೋಕೆ ಒಂದು ಹೆಜ್ಜೆ ಇಡೋದಕ್ಕೆ ಸ್ಥಳ ಇಲ್ಲದಿಂದ 40 ದಿನಗಳು ಹಗುಳಿರುಳು ನೀರಿಂದ ಮಳೆಯಿಂದ ತುಂಬಿಸಿಬಿಟ್ಟ. ಆದರೆ ಇಲ್ಲಿ ಕ್ರಮಕ್ರಮವಾಗಿ ಹಂತ್ಯವಾಗಿ ಏನಾಯ್ತು ಅಂತ ಹೇಳಿದ್ರೆ, ನೀರು ತುಂಬುತ್ತಾನೆ ಬಂತು. ಅದರ ಸಾದೃಶ್ಯ ಏನು ಗೊತ್ತಾ? ಇವತ್ತಿನ ದಿನದಲ್ಲಿ ನಾವು ಏನು ಸಫರ್ ಆಗ್ತಾ ಇದ್ದೀವೋ ಅದೇ ಸಾದೃಶ್ಯ. ಇವೆಲ್ಲವೂ ಏನು ಸೂಚನೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಯುಗದ ಅಂತ್ಯವು ಸಮೀಪದಲ್ಲಿದೆ ಎಂಬುದಾಗಿ. ಈ ಯುಗದ ಅಂತ್ಯವು ಬಹಳ ಸಮೀಪದಲ್ಲಿದೆ ಎಂಬುದಾಗಿ, ತಾನು ಹೇಳಿದ ಕಾರ್ಯವನ್ನು ಆತನು ನೆರವೇರಿಸುವ ದೇವನಾಗಿದ್ದಾನೆ. ಅದಕ್ಕೆ ಭೂಲೋಕದಲ್ಲಿ ಕ್ರಮಕ್ರಮವಾಗಿ ಏನು ನೋಡ್ತಾ ಇದ್ದೀವಿ, ಏನು ಅನುಭವಿಸ್ತಾ ಇದ್ದೀವಿ? ಪ್ರಾಣ ನಷ್ಟಗಳನ್ನು ಅನುಭವಿಸಿ ಎಷ್ಟು ದುರ್ದೈವಿ ಅಂತ ಹೇಳಿದ್ರೆ, ಮೊನ್ನೆ ನಡೆದಂಥ ಒಂದು ಘಟನೆಯನ್ನು ನಾವು ನೋಡಿದೆವಲ್ವ. ಏರೋಪ್ಲೇನ್ ಕ್ರ್ಯಾಶ್ ಆಗಿ 99 ಜನ, ಎಷ್ಟೋ ಜನ ಅದರಲ್ಲಿ ಇದ್ದಂಥ ಜನರು ತನ್ನ ಗ್ರಾಮಕ್ಕೆ ಬಂದು ಇನ್ನೇನು ಲ್ಯಾಂಡ್ ಆಗೋ ಸಮಯದಲ್ಲಿ ಒಬ್ಬರು ಸಹ ಜೀವಂತವಾಗಿಲ್ಲ ಅಂದರೆ ಎಷ್ಟು ದುರ್ದೈವಿ. ಆ ಮನಸ್ಸು, ನಮ್ಮ ಮನಸ್ಸನ್ನು ಎಷ್ಟು ಕಲ್ಕುತ್ತದೆ ಅಂತ ಹೇಳಿದ್ರೆ ಅಷ್ಟು ವ್ಯತ್ಯೆ ಮಾಡುತ್ತದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 101 ಆಸೆಗಳನ್ನು ಹೊತ್ಕೊಂಡು ಎಷ್ಟು ದಿನ ಲಾಕ್ಡೌನ್ ಆಗಿಬಿಟ್ಟಿದ್ದೀವಪ್ಪ. ಈಗ ಫ್ಯಾಮಿಲಿಗೆ ಹೋಗ್ತಾ ಇದ್ವಿ, ನನ್ನ ಹೆಂಡತಿ ನೋಡಬೇಕು, ನನ್ನ ಮಕ್ಕಳು ನೋಡಬೇಕು, ನನ್ನ ತಂದೆ ತಾಯಿ ನೋಡಬೇಕು, ಅವ್ರಿಗೋಸ್ಕರ ನಾನು ತೆಗೆದುಕೊಂಡಿದ್ದ ಎಲ್ಲ ವಸ್ತುಗಳು, ಅವ್ರಿಗೆ ಗಿಫ್ಟ್ಗಳನ್ನು ಕೊಡಬೇಕೆಂಬುದಾಗಿ ಕನಸು ತುಂಬಿದ ಕನಸಿನಿಂದ ಇನ್ನೇನು ಲ್ಯಾಂಡ್ ಮಾಡಬೇಕಷ್ಟೇ. ಬರೀ 60 ಸೆಕೆಂಡ್ಗಳಿತ್ತಂತೆ ಎಂಬುದಾಗಿ ನಾನು ನೋಡಿದೆ. ಅದರಲ್ಲಿ ನ್ಯೂಸಲ್ಲಿ ನೋಡಿದಾಗ 60 ಸೆಕೆಂಡ್ಗಳು ಲ್ಯಾಂಡ್ ಆಗೋದಕ್ಕೆ ಅಷ್ಟರಲ್ಲಿ ಬ್ಲಾಸ್ಟ್ ಆಗಬೇಕು ಅಂದ್ಕೊಂಡಿದ್ರೆ ಅವರು, ಕನಸ್ಕೊಂಡಿದ್ರೆ ಅವರ ಕನಸು ಮನಸ್ಸಿನಲ್ಲೂ ಆ ಯೋಚನೆ ಅವರ ಗಮನಕ್ಕೆ ಅದು ಬಂದಿರೋದಿಲ್ಲ. ಅದು
ಏನೆಂಬುದಾಗಿ, ಈ ರೀತಿಯಾಗಿ ಆಗುತ್ತದೆ ಎಂಬುದಾಗಿ ಅವರ ಕನಸಿನಲ್ಲೂ ಸಹ ಕಂಡಿರೋದಿಲ್ಲ, ಅವರ ಯೋಚನೆಗೂ ಸಹ ಅದು ಬಂದಿರುವುದಿಲ್ಲ. ಬಂದ ತಕ್ಷಣನೇ ಹಲ್ಲೆಲೂಯಾ. ನಾನು ಯಾಕೆ ಹೇಳ್ತೀನಿ, ಇದು ಮಾತ್ರ ಅಲ್ಲ, ಕೊರೋನಾ ಸ್ಟಾರ್ಟ್ ಆದಾಗಿಂದ ಎಷ್ಟೋ ಪ್ರಾಣಗಳು ಹೋಗ್ತಾ ಇದೆ, ಅದಕ್ಕಿಂತ ಆಕ್ಸಿಡೆಂಟ್ಗಳ ಮುಖಾಂತರ ಹೋಗ್ತಾ ಇದೆ, ಆಕ್ಸಿಜನ್ ಅಂತ ಹೇಳಿದ್ದೆ. ಈ ರೀತಿಯಾಗಿ ಏನು ನಡೀತಾ ಇದೆ, ಇದರ ಅಂಶ ಏನಂತ ಹೇಳಿದ್ರೆ, ಇದು ಕ್ರಮಕ್ರಮವಾಗಿ ಗ್ಯಾಲನ್ ಬೆಳೀತಾ ಇದೆ, ಗ್ಯಾಲನ್ ಬೆಳೆದು ಏನಾಗ್ತಾ ಇದೆ, ಈ ಕಾಲದ ಅಂದರೆ ಈ ಕಲಿಯುಗದ ಅಂತ್ಯದ ಸಂಕೇತವನ್ನು ಸೂಚನೆ ಮಾಡ್ತಾ ಇದೆ. ಅದರಿಂದ ನನ್ನ ಸಹೋದರ, ನನ್ನ ಸಹೋದರಿಯರೇ, ನೀವು ಹೇಗಿದ್ದೀರಾ? ಯಾವ ಥರ ಜೀವಿಸ್ತಾ ಇದ್ದೀರಾ? ನಿಮ್ಮ ರಕ್ಷಣೆ ಯಾವ ಥರ ನೀವು ಕಾಪಾಡ್ಕೊಂಡು ಬರ್ತಾ ಇದ್ದೀರಾ? ನಿಮ್ಮ ಪರಿಶುದ್ಧತ್ವ ಯಾವ ಥರ ಕಾಪಾಡ್ಕೊಂಡು ಬರ್ತಾ ಇದ್ದೀರಾ? ನೀವು ನಿತ್ಯ ಜೀವಕ್ಕೆ ಬಾಧ್ಯರು, ನಿತ್ಯ ಜೀವದ ವಾರಸುದಾರರು, ದೇವಾದಿ ದೇವನ ಅರಸರು, ಯಾಜಕರು, ಆತನ ರಾಜ್ಯದಲ್ಲಿ ಆತನ ಮಕ್ಕಳು. ನೀವು ನಿಮ್ಮ ರಕ್ಷಣೆ ಯಾವ ರೀತಿಯಾಗಿದೆ? ನಿಮ್ಮ ನೆರೆಹೊರೆಯವರ ಆತ್ಮಗಳ ವಿಷಯದಲ್ಲಿ ನಿಮ್ಮ ದುಃಖ, ಗೋಲಾಟ, ಸಂಕಟ ಯಾವ ರೀತಿಯಾಗಿದೆ? ಅದರಲ್ಲಿ ಬ್ಲಾಸ್ಟ್ ಆಗಿ ಸತ್ತು ಹೋದವರಲ್ಲಿ ಎಷ್ಟು ಜನ ದೇವರನ್ನು ಅರ್ಥಕೊಂಡಿದ್ರೆ, ಆ ರಕ್ಷಣೆ ಅರ್ಥಕೊಳ್ಳಿಲ್ವೋ? ಎಷ್ಟು ಜನ ಯೇಸು ಮೇಲೆ ಸ್ವೀಕಾರ ಮಾಡ್ಕೊಳ್ಳಿಲ್ವೋ? ಆದರೆ ಒಂದು ದಿನ ಎಲ್ಲರೂ ನ್ಯಾಯ ತೀರ್ಪಿನ ಮುಂದೆ ನಿಂತುಕೊಳ್ಳಬೇಕಾಗುತ್ತದೆ. ಇಲ್ಲಿ ವಿಪರ್ಯಾಸ ಏನಂತ ಹೇಳಿದ್ರೆ, ಅನ್ಯರಿಗಿಂತಲೂ ಕ್ರೈಸ್ತರ ಸಂಖ್ಯೆ ಬಹಳ. ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಇಸ್ರಾಯೇಲಿಗೆ ಇಷ್ಟು ಸಂಖ್ಯೆ ಇದೆ, ಎಲ್ಲ ಗೋತ್ರಕ್ಕೂ ಇಷ್ಟಿಷ್ಟು ಜನ ಅಂತ ಹೇಳಿದ್ರೆ ಅಲ್ಲಿ ಅಂಕಿ ಸಂಖ್ಯೆ ಬರೆಯಲ್ಪಟ್ಟಿದೆ. ಇನ್ನು ಇವಾಗ ಇಸ್ರಾಯೇಲ್ ಇನ್ನಿನ ಅಂಕಿ ಸಂಖ್ಯೆಯನ್ನು ಬರೆಯಲ್ಪಟ್ಟಿದೆ. ಆಗ ನೀನು ಅದ್ರಲ್ಲಿ ಜಾಯ್ನ್ ಆಗಿದ್ಯಾ? ಗುರ್ತಿಸ್ಕೊಳ್ಬೇಕು, ಯೋಚನೆ ಮಾಡಬೇಕು, ನೀನು ಅದರಲ್ಲಿ ಜಾಯ್ನ್ ಆಗಿದ್ಯಾ? ಇವಾಗ ನೀನು ಹೇಳ್ತಾ ಇದ್ದೀನಿ, ನೀನು ಯಾರು? ಐ ಆಮ್ ದ ಇಸ್ರಾಯೇಲ್, ಅವರ ಸತ್ವದಲ್ಲಿ ದೇವರನ್ನು ಸೇರಿಸಿದ್ದೇನೆ, ಅಲ್ಲಿಗೆ ಬೇರೆಯವ್ರ ಲೆಕ್ಕದಲ್ಲಿ ನೀನು ಬರಲ್ಲ. ಅಲ್ಲಿ ಅರ್ಥ ಆಗ್ತಾ ಇದೆಯಾ? ಅವಾಗ ನಿನ್ನ ಸಂಖ್ಯೆನ ಗುರ್ತಿಸಿಕೋ. ಅವಾಗ ಕ್ರೈಸ್ತರಿಗಿಂತಲೂ ಕ್ರೈಸ್ತರಾಗಿರೋದವರೇ ಹೆಚ್ಚಾಗಿ ಅಲ್ಲಿ ಕಾಣಲ್ಪಡುವರಾಗಿ ನಾವು ನೋಡ್ತಾ ಇದ್ದೇವೆ. ಅವರೆಲ್ಲ ಯಾರು? ಯೇಸು ಕ್ರಿಸ್ತನನ್ನು ನಂಬಿದವರು, ಯೇಸು ಕ್ರಿಸ್ತನ ಹೆಸರನ್ನು ಧರಿಸಿಕೊಂಡಿರೋರು, ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡಿರೋರು. ಇವತ್ತು ನಾವು ಹೇಳ್ತೇವೆ, ಅನ್ಯರನ್ನು ನೋಡಿ ನಾವು ಹೇಳ್ತಾರೆ, ನೀವು ಅನ್ಯರು, ನಿಮಗೆ ರಕ್ಷಣೆ ಇಲ್ಲ, ನಿಮಗೆ ಇದಿಲ್ಲ ಅದಿಲ್ಲ ಅಂತ ಹೇಳ್ತೇವೆ. ಆದರೆ ಅವರ ಅಂತರಾಳದಲ್ಲಿ ಒಂದು ಸರಿ ನಾವು ನೋಡುವಾಗ ನಾನು ಕೇಳಿದ ಸಾಕ್ಷಿಗಳನ್ನು ಹೇಳ್ತೇನೆ. ಅವ್ರು ಹೇಳ್ತಾರೆ, ಆತನ ಮಹಾನ್ ವ್ಯಕ್ತಿ, ಆತನಂತೆ ಪರಿಶುದ್ಧರಾಗಿರೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ, ಆದರೆ ನಾವು ಆತನನ್ನು ಆರಾಧಿಸುತ್ತೇವೆ, ಆತನ ಪೂಜೆ ಮಾಡ್ತೇವೆ ಅಂತ ಹೇಳ್ತಾರೆ. ಆತನು ನಮಗೆ ಆದರ್ಶವಾಗಿದ್ದಾನೆ ಎಂಬುದಾಗಿ ಎಷ್ಟೋ ಜನ ಹೇಳ್ತಾರೆ. ಆತನ ತತ್ವಗಳು ನಮಗೆ ಇಂಪ್ರೆಸ್ ಉಂಟು ಮಾಡ್ತಾರೆ. ನಾವು ಅವುಗಳನ್ನು ಅವಲಂಬಿಸಿಕೊಂಡು ಜೀವಿಸ್ತಾ ಇದ್ದೇವೆ. ಆತನ ಶೈಲಿಯನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಎಂಬುದಾಗಿ ಎಷ್ಟು ಜನ ಅನ್ಯರು ಹೇಳ್ತಾ ಇದ್ದಾರೆ. ಕ್ರೈಸ್ತರ ಬಾಯಲ್ಲಿ ಬರ್ತಾ ಇಲ್ಲ ಈ ಮಾತುಗಳು. ಹಲ್ಲೆಲೂಯಾ. ಯಾಕೆಂತ ಹೇಳಿದ್ರೆ ನಮಗೆಲ್ಲ ಗೊತ್ತು, ಸತ್ಯವೇದ ನಮ್ಮ ಕೈಯಲ್ಲಿ ಇದ್ದಷ್ಟಕ್ಕೆ ಮಾತ್ರಕ್ಕೆ ನಾವೇನು ಹೇಳ್ಕೊಳ್ತೀವಿ, ಎಲ್ಲ ನಮಗೆ ಗೊತ್ತು. ಆತ ಬೈಬಲ್ ಇದೆ, ಬೈಬಲ್ ಹೇಳ್ತಾ ಐತೆ, ಓದ್ತಾ ಇದೆಯಾ? ನಡ್ಕೊಳ್ತಾ ಇದೆಯಾ? ನಡೆದುಕೊಳ್ಳುವವನೇ ಧನ್ಯನ. ಯಾರು ದೇವರ ವಾಕ್ಯಗಳನ್ನು ಪ್ರೀತಿಸಿ ಕೈಕೊಂಡು ಅವುಗಳಂತೆ ನಡೆದುಕೊಳ್ಳುತ್ತಾನೋ ಆ ಮನುಷ್ಯನ ಧನ್ಯನು. ನೋವಹನು ನೀತಿವಂತನಾಗಿದ್ದ, ದೇವರು ಹೇಳಿದ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದ, ದೇವರಲ್ಲಿ ಭಯಭಕ್ತಿಯಲ್ಲಾಗಿದ್ದ. ತಾನು ಮಾತ್ರವಲ್ಲ, ತನ್ನ ಕುಟುಂಬದಲ್ಲಿಯೂ ಸಹ, ತನ್ನ ಕುಟುಂಬದಲ್ಲಿ 3 ಮಕ್ಕಳಿದ್ರೆ ಆ 3 ಗಂಡು ಮಕ್ಕಳಿಗೂ 3 ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡು ಸರಿ ಅವರು ಸಹ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದರು. ಇವತ್ತು ನಮ್ಮ ಕುಟುಂಬಗಳು ಆ ರೀತಿಯಾಗಿದೆಯಾ? 3 ಮಕ್ಕಳು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು, 3 ಮಕ್ಕಳು ಸಹ ಒಂದೇ ಕುಟುಂಬದಿಂದ ಬಂದಿರೋದಿಲ್ಲ. ಐಕ್ಯವತ್ತವಾಗಿ ಹಾಗೆ ಇರೋದಕ್ಕೆ ಅವರು ಇಲ್ಲಿ ಬೇರೆ ಬೇರೆ ಕಡೆ ತೆಗೆದುಕೊಂಡು ಬಂದಿರ್ತಾರೆ. ಇವತ್ತು ಬೇರೆ ಬೇರೆ ಕಡೆಯಿಂದ ಹೆಣ್ಣು ಮಕ್ಕಳು ತೆಗೆದುಕೊಂಡು ಮನೆ ಇಟ್ಕೊಂಡಿರ್ತೇವೆ. 3 ತಿಂಗಳಾಯ್ತು, 3 ತಿಂಗಳಿಗೆ 3 ಮನೆ 3 ಭಾಗ ಆಗ್ಬಿಟ್ಟಿರುತ್ತೆ. ಆ ಪ್ರೀತಿ ಅನ್ಯೋನ್ಯತೆ ಇದೆಯಾ? ಆ ಒಂದು ಐಕ್ಯತೆ ಇದೆಯಾ? ನನ್ನ ಕುಟುಂಬ ಅನ್ನೋದು ಇದೆಯಾ? ನನ್ನ ತಂದೆ ತಾಯಿ ಅನ್ನೋದು ಇದೆಯಾ? ನನ್ನ ಅತ್ತೆ ಮಾವ ಅನ್ನೋದು ಇದೆಯಾ? ಇಲ್ಲ. ಇವತ್ತು ನೋಡಿ, ದೇಶದ ಮೇಲೆ ದೇಶ ಹೇಳ್ತಾನೆ ಇದೆ. ಮನುಷ್ಯರು ಹೊಡ್ಕೊಳ್ತಾನೆ ಇದ್ದಾರೆ, ಕಿಚ್ಚಾಡ್ಕೊಳ್ತಾನೆ ಇದ್ದಾರೆ, ಪಚ್ಚಾಡ್ಕೊಳ್ತಾ ಇದ್ದಾರೆ. ಪ್ರಾಮುಖ್ಯವಾದದ್ದನ್ನು ಬಿಟ್ಟು ಆ ಪ್ರಾಮುಖ್ಯವಾದದ್ದಲ್ಲದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ದುರ್ದೈವಿ ಇದು ನಮ್ಮ ದೇಶದ ಹಣೆ ಬರಹ, ನಮ್ಮ ದೇಶದ ಎಲ್ಲ ದೇಶಗಳ ಹಣೆ ಬರಹ ಹಾಗೆ ಇದೆ. ಯಾವುದು ಪ್ರಾಮುಖ್ಯವಾಗಿದೆ? ಹಸಿದವನಿಗೆ ಊಟ ಕೊಡಬೇಕು, ಹಸಿದವನಿಗೆ ಊಟ ಕೊಡ್ತಾ ಇಲ್ಲ, ಆಮಿಷಗಳನ್ನು ಕೊಡ್ತಾ ಇದ್ದೇವೆ. ಏನು ಕೊಡ್ತಾ ಇದ್ದೇವೆ? ನಾನು ಇದನ್ನು ನೀನು ನೋಡ್ಕೊಳ್ತೀನಿ, ನನಗೆ ಹೊಟ್ಟೆ ಹಸಿದು ಪ್ರಾಣ ಸಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಏನು ಮಾಡ್ತೀವಿ? ಭರವಸೆಗಳನ್ನು ಕೊಡ್ತೇವೆ.
ಇವತ್ತು ನಮ್ಮ ದೇಶ ಸ್ಥಿತಿ ಹೀಗೆ ಇದೆ. ಆದರೆ ದೇವರು ತಾನು ಹೇಳಿದ್ದನ್ನು ತಡೆ ಮಾಡೋದಿಲ್ಲ. ತಾನು ಹೇಳಿದ ಕಾರ್ಯವನ್ನು ಆತನು ಆಲ್ರೆಡಿ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಆತನು ರೆವಲ್ಯೂಷನ್ ಮಾಡಿಬಿಟ್ಟಿದ್ದಾನೆ, ಅಂದರೆ ಪ್ರಕಟಣೆ ಮಾಡಿಬಿಟ್ಟಿದ್ದಾನೆ. ಆಲಸ್ಯ ಮಾಡೋದಿಲ್ಲ, ಆತನ ಆಲಸ್ಯ ಮಾಡೋದಿಲ್ಲ. ಆತನು ಹೇಳ್ತಾ ಇದ್ದಾನೆ, ನಾನು ಬೇಗ ಬರುತ್ತೇನೆ ಎಂಬುದಾಗಿ. ಯಾವಾಗ ಬರ್ತಾನೋ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಎಷ್ಟು ಬೇಗ ಇದ್ದಿದ್ರೆ ಎಷ್ಟು ಲೇಟಾಗಿದ್ದರೆ ನನಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಇವತ್ತು ಭಾನುವಾರ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹಂಗೆ ಜಡಿಯೋಣ ಅಂತ ಹೇಳಿದ್ರೆ ನಿದ್ದೆ ಜಡ್ದಿರ್ತೀರಂತ ನನಗೆ ಗೊತ್ತು. ಹಲ್ಲೆಲೂಯಾ. ಕ್ರಮವಿಲ್ಲದೆ ಭಯವಿಲ್ಲದೆ ಕರ್ತನ ದಿನ ಎಂಬುದು, ಅಂದರೆ ಭಾನುವಾರ ದಿನದ ಮಾತ್ರ ಅಲ್ಲ, ಕರ್ತನ ದಿನ ಎಂಬುದಾಗಿ ಅದು ಯಾಕೆ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ದೇವರ ಬರೋಣದ ದಿನವದು, ದೇವರ ರಾಜ್ಯದಲ್ಲಿ ಸೇರಲ್ಪಡುವ ದಿನವದು ಕರ್ತನ ದಿನವಂತೆ. ಅಂದರೆ ಅಂಥ ದಿನವನ್ನು ನೀವು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾ ಇದ್ರೆ, ಯಾವ ರೀತಿಯಾಗಿ ಪ್ರೀತಿಸ್ತಾ ಇದ್ರೆ, ಯಾವ ರೀತಿಯಾಗಿ ಗೌರವಿಸಿ ಆ ದಿನದಲ್ಲಿ ನಿಮ್ಮನ್ನು ನೀವು ಪರಿಶುದ್ಧರನ್ನಾಗಿ ಮಾಡಿಕೊಂಡು ಬಂದು ಕಾಣ್ತಾ ಇದ್ದೀರಾ. ಹಲ್ಲೆಲೂಯಾ. ಕುತ್ಕೊಂಡು ಬ್ರಷ್ ಹಾಕೊಂಡಿದ್ದೀರಾ, ಅಂಕಲ್ ಮೊಬೈಲಲ್ಲಿ ಹೇಳ್ತಾ ಇದ್ದಾರೆ ನೋಡೋಣ ಅಂದ್ಕೊಂಡು. ಇಟ್ ಈಸ್ ನಾಟ್ ಫೇರ್. ಅದು ಒಳ್ಳೆಯದಲ್ಲ, ಅದು ಒಳ್ಳೆಯದು ಅಲ್ಲ, ಅದು ಗುಡ್ ಅಲ್ಲ. ಇಟ್ಸ್ ನಾಟ್ ಗುಡ್ ಅದು. ಅದರಿಂದ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಯೇಸು ಕ್ರಿಸ್ತನು ನೀತಿವಂತನು, ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ. ಆತನು ಕೊಟ್ಟ ಪ್ರಾಣದ ಬೆಲೆ ನಾವು ಕಟ್ಟೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ನಮ್ಮನ್ನು ಪ್ರೀತಿಸ್ತಾನೇ ಇದ್ದಾರೆ ನಮ್ಮನ್ನು. ಕ್ರಮಕ್ರಮವಾಗಿ ಲೋಕವುದು ಅಂತ್ಯವು ಕಾಣ್ತಾ ಇದೆ. ಇದಕ್ಕಿದ್ದಾಗ ಬೆಳಿರದ ಸೌಂಡ್ ಬಂದಿದ ತಕ್ಷಣ ಭೂಕಂಪ ಅಂದ್ಕೊಂಡ್ಬಿಡ್ತೀವಿ ಅಲ್ವಾ? ಮನುಷ್ಯನಿಗೆ ಎಷ್ಟು ಪ್ರಾಣ ಭಯ ನೋಡ್ರಿ. ಎಷ್ಟು ಪ್ರಾಣ ಭಯ. ಮಳೆ ಬರುತ್ತೆ ಅಂತ ಹೇಳಿದ್ರೆ, ಮಳೆ ಬಂದಿಲ್ಲ, ಪಕ್ಕದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿದೆ, ಅಥವಾ ಬಾಂಬ್ ಬ್ಲಾಸ್ಟ್ ಆಯಿತು, ಯಾವುದೋ ಒಂದು ಶಬ್ದ ಬಂತು ಅಲ್ವಾ? ಏನೋ ಹೇಳ್ತಾ ಇದೆ, ಇದುವರೆಗೂ ಕ್ಲಿಯರೆನ್ಸ್ ಇಲ್ಲ ಅದು ಅಲ್ವಾ? ಆ ರೀತಿಯಾಗಿ ಇರಬೇಕಾದ್ರೆ ಯಾವ ಗಳಿಗೆಯಲ್ಲಿ ಏನು ನಡೀತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೈನ್ಸಿಸ್ಟ್ಗಳಿಗೂ ಗೊತ್ತಿಲ್ಲ ಏನು ನಡೆಯುತ್ತೆ, ಈ ಗಳಿಗೆಯಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಿಲ್ಲ. ಎಲ್ಲವುಗಳನ್ನು ಉಂಟು ಮಾಡಿದವನಿಗೆ ಮಾತ್ರ ಗೊತ್ತು. ಆದರೆ ಆತನ ಎಲ್ಲವುಗಳನ್ನು ಮುಂಚಿತವಾಗಿ ತಿಳಿಪಡಿಸ್ಬಿಟ್ಟಿದ್ದಾನೆ. ಅಂತ್ಯ ದಿನಗಳಲ್ಲಿ ಯುಗದ ಸಮಾಪ್ತಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಈಗ ನೀವೇನು ಅನುಭವಿಸ್ತಾ ಇದ್ರೆ ಹೀಗೆ ಇರುತ್ತೆ. ಆಗ ಕಳ್ಳನ ಹಾಗೆ ನಾನು ಬರ್ತೇನೆ. ಯಾವ ಗಳಿಗೆಯಲ್ಲಿ ನಾನು ಬರ್ತೇನೆ ಗೊತ್ತಿಲ್ಲ, ನಾನು ಬಂದೇ ಬರ್ತೇನೆ. ಹೇಳಿದ್ದೇನೆ, ನಾನು ಬಂದೇ ಬರ್ತೇನೆ. ಹಲ್ಲೆಲೂಯಾ. ಮನೆ ಬಿಟ್ಟು ವಿದೇಶಕ್ಕೆ ಹೋದ ಮಗನಿರ್ಬೋದು, ತಂದೆ ಇರ್ಬೋದು, ಯಾರೇ ಆಗ್ಬೋದು, ಒಂದಿನ ಇಲ್ಲಿ ಹಿಂತಿರುಗಿ ಬರಲೇಬೇಕಲ್ವಾ? ಅವ್ರು ಯಾವ ರೀತಿಯಾಗಿ ಹಿಂತಿರುಗಿ ಬರ್ತಾರೆ, ಅದೇ ರೀತಿಯಾಗಿ ಅವರು ಬಂದರೂ ಬರ್ಬೋದು, ಬರ್ದೇ ಹೋಗ್ಬೋದು. ಆದರೆ ದೇವರು ಮಾತ್ರ ಬಂದೇ ಬರ್ತಾನೆ. ಯಾಕೆಂತ ಹೇಳಿದ್ರೆ, ಆತನ ಮಾತನಾಡಿದ ಮೇಲೆ, ಮಾತು ಕೊಟ್ಟ ಮೇಲೆ ಅದನ್ನು ತಪ್ಪದೇ ಇರುವ ಆತನ. ಅದರಿಂದ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಪಂಚದಲ್ಲಿ ನಡೆಯುವಂಥ ಈ ಪ್ರಳಯಗಳು ಅಥವಾ ಈ ಅಭಾವಗಳು, ಈ ಸೈಕ್ಲೋನು, ಈ ಮಳೆ, ಈ ಬಾಂಬ್ ಬ್ಲಾಸ್ಟಿಂಗು, ಏರ್ ಕ್ರ್ಯಾಶಿಂಗು ಅಥವಾ ಅನಾರೋಗ್ಯದಿಂದ ಬಳಲುವುದು, ಅನೇಕ ವ್ಯಾಧಿಗಳು ಉತ್ಪತ್ತಿ ಆಗ್ತಾ ಇರೋದು, ಇವೆಲ್ಲವೂ ಸಹ ಮನುಷ್ಯರು ಹೊಡ್ಕೊಳ್ತಾ ಇರೋದು, ಮನುಷ್ಯರಲ್ಲಿ ಭೇದ ಭಾವಗಳನ್ನು ಉಂಟು ಮಾಡೋದು, ಮನುಷ್ಯರು ಪ್ರಚೋದಿಸುವುದು, ಒಬ್ಬರನ್ನೊಬ್ಬರು ಎತ್ತಿಕಟ್ಟುವುದು, ಇವೆಲ್ಲವೂ ಸಹ ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಅಸಮಾಧಾನಕಾರಿ, ಅಸಮಾಧಾನ. ಕಾರಣ ಏನಂತ ಹೇಳಿದ್ರೆ, ಮನುಷ್ಯರು ಭೂಮಿಯಲ್ಲಿ ಬೆಳೆದಷ್ಟು ಏನಾಗ್ತದೆ ಅಂತ ಹೇಳಿದ್ರೆ, ಪಾಪಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಪಾಪಗಳು ಬೆಳೆದು ದೇವರ ದೃಷ್ಟಿಯಲ್ಲಿ ದೇವರ ಕೋಪಕ್ಕೆ ಗುರಿಯಾಗಿದೆ. ಇವತ್ತು ಪ್ರಪಂಚ ಎಲ್ಲವೂ ದೇವರ ಕೋಪಕ್ಕೆ ನಿಂತ್ಕೊಂಡಿದೆ. ಇಡೀ ಪ್ರಪಂಚವೂ ಸಹ ದೇವರ ಅಂತ್ಯ ದಿನವನ್ನು ಎದುರು ನೋಡ್ತಾ ಇದೆ. ಆದರೆ ನಿತ್ಯ ಜೀವನ ಎದುರು ನೋಡುವ ನೀನು ನಾನು ದೇವರ ವಾಕ್ಯವನ್ನು ಕೈಕೊಂಡು ನಡೀತಾ ಇದ್ದೀವ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ದೇವರು ಒಳ್ಳೆಯವನು, ಒಳ್ಳೆಯ ಕಾರ್ಯಗಳನ್ನೇ ಮಾಡುವ ದೇವರು. ನಿಮ್ಮ ನಂಬಿಕೆ, ನಿಮ್ಮ ನಿರೀಕ್ಷೆ, ನಿಮ್ಮ ತಾಳ್ಮೆ, ನಿಮ್ಮ ದಯೆ, ದೇವರಲ್ಲಿ ನೀವು ನಡೆದುಕೊಳ್ಳುವ ವಿಧಾನಗಳು ನೀವೇ ಪರೀಕ್ಷೆ ಮಾಡಿಕೊಳ್ಬೇಕು. ಇನ್ನೊಬ್ಬರು ಹೇಳೋ ಹಾಗೆ ನೀವು ಇಟ್ಕೊಳ್ಬಾರ್ದು. ನಿಮ್ಮಷ್ಟಿಗೆ ನೀವು ಪರಿಶುದ್ಧರಾಗಿರ್ಬೇಕು. ನಾನು ಹೇಳ್ತಾನೆ ಇದ್ದೆ, ನಿಮಗೆ ಇರುವ ಪರಿಶುದ್ಧತ್ವವು ಸಾಲದು ಎಂಬುದಾಗಿ. ಈಗಿರುವಂಥ ನೀತಿ ಕಾರ್ಯಗಳು ಸಾಲದು ಎಂಬುದಾಗಿ ವಾಕ್ಯವು ಏನು ಹೇಳ್ಪಡ್ತಾ ಇದೆ. ಒಂದು ಸರಿ ಓದ್ಬಿಡಿ, ನಾನು ಕೊನೆ ವಾಕ್ಯ ಭಾಗವನ್ನು ಮುಗಿಸುತ್ತೇನೆ. ಮತ್ತೆ ಬರೆಸುವಾರ್ತೆ 4:17. ಅಂದಿನಿಂದ ಯೇಸು సమీపించినది గనుక మారు మనసు పొందుడని చెప్పుచు ప్రకటించెను. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿನೆಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದ್ದನು. ಎಂದಿನಿಂದ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? 2000 ವರ್ಷಗಳಿಂದಲೂ ಈ ಮಾತನ್ನ ಹೇಳ್ತಾ, ಅದಕ್ಕೆ ಮುಂಚೆನೂ ಹೇಳ್ತಾ ಇದ್ರು.
ಆಮೇಲೂ ಹೇಳ್ತಾ ಇದ್ದಾರೆ, ಆಮೇಲೆ ಯೇಸು ಕ್ರಿಸ್ತರು ಹೋದ ಮೇಲೂ ಸಹ ಇಡೀ ಪ್ರಪಂಚಕ್ಕೆ ಈ ವಾರ್ತೆ ಸಾರಲ್ಪಡ್ತಾನೆ ಇದೆ. 2000 ವರ್ಷಗಳಿಂದ ಈ ಮಾತುಗಳನ್ನು ಕೇಳ್ತಾನೇ ಇದ್ದೀವಿ. ನಾನು ಹುಟ್ಟಿದಾಗಿನಿಂದಲೂ ನಾನು ಸಹ ಕೇಳ್ತಾನೇ ಇದ್ದೀನಿ, ಎಲ್ಲರೂ ಸಹ ಕೇಳ್ತಾನೆ ಇದ್ರಿ, ಪ್ರಪಂಚ ಕೇಳ್ತಾನೆ ಇದೆ. ಆದರೆ ಎಷ್ಟು ಜನ ದೇವರ ಕಡೆಗೆ ತಿರುಗಿಕೊಂಡಿದ್ದಾರೆ, ಎಷ್ಟು ಜನ ಆ ಸತ್ಯವನ್ನು ಅರ್ಥಕೊಂಡಿದ್ದಾರೆ, ಎಷ್ಟು ಜನ ಆ ಸತ್ಯವನ್ನು ಅರ್ಥಕೊಳ್ಳದೇ ಇದ್ದಾರೆ. ಪ್ರಕಟಣೆಯನ್ನು ಆಗ್ತಾನೆ ಇದೆ, ಪ್ರಕಟಣೆ ಆಗ್ತಾ ಇದೆ. ಏನಾಗ್ತದೆ? ನಿನಗೆ ಆಶೀರ್ವಾದ ಮಾಡ್ತೀನಿ ಬಾ ಅಂತ ಹೇಳಿಲ್ಲ, ನಿನ್ನನ್ನು ತಲೆಯನ್ನಾಗಿಡಿಸ್ತೀನಿ ಬಾ ಅಂತ ಕರೆಯಲಿಲ್ಲ, ನಿನಗೆ ಏನು ಮಾಡ್ತೇನೆ, ನಿನ್ನ ಆರೋಗ್ಯವನ್ನು ಹೋಗಲಾಡಿಸುತ್ತೇನೆ ಬಾ ಎಂಬುದಾಗಿ ಯೇಸು ಸ್ವಾಮಿ ಕರೀಲಿಲ್ಲ. ಅವರು ಮಾಡಿದ ಪ್ರಕಟಣೆ ಏನು ಅಂತ ಹೇಳಿದ್ರೆ, ಅವರ ಬಳಿಗೆ ಹೋದವರಿಗೆ ಗುಣವಾಯಿತು. ಯಾವುದನ್ನು ಬಯಸಿ ಅವರನ್ನು ನಂಬಿ ಹೋದ್ರು ಅವರಿಗೆ ದೇವರ ಕಾರ್ಯಗಳನ್ನು ಪಡ್ಕೊಂಡ್ರೆ ಹೊರತು ಯೇಸು ಸ್ವಾಮಿ ಎಲ್ಲಿಯೂ ಸಹ ಎಂಥ ಕಡೆಯೂ ಸಹ ಹೇಳಿಲ್ಲ, ಈಗೋ ನಾನು ರೋಗಗಳನ್ನು ಗುಣ ಮಾಡುತ್ತೇನೆ ಬನ್ನಿ ಎಂಬುದಾಗಿ ಕರೀಲಿಲ್ಲ. ಬೈ ಮಿಸ್ಟೇಕ್ ಯಾರಾದರೂ ಕರೆದ್ರೆ ನೀವು ಅದನ್ನು ಇನ್ನೊಂದು ರೀತಿಯಾಗಿ ತೆಗೆದುಕೊಳ್ಬೇಡ್ರಿ, ಮನುಷ್ಯರ ಕಡೆಗೆ ದೃಷ್ಟಿಸಬೇಡ್ರಿ, ಯೇಸು ಸ್ವಾಮಿಯನ್ನು ದೃಷ್ಟಿಸಿರಿ. ಅವ್ರು ಏನು ಪ್ರಕಟಣೆ ಮಾಡೋದಕ್ಕೆ ಬಂದಿದ್ದಾರೆ, ಯಾವ ಕಾರ್ಯಕ್ಕೋಸ್ಕರ ಈ ಲೋಕಕ್ಕೆ ಬಂದರು, ಯಾವ ಕಾರ್ಯವನ್ನು ಮಾಡಿದ್ದಾರೆ, ಯಾವ ಕಾರ್ಯವನ್ನು ಮಾಡಿ ಮುಗಿಸಿ ಹೋಗಿದ್ದಾರೆ, ಅವರು ಇದ್ದಂಥ ಕಾಲಮಾನದಲ್ಲಿ ಅವರು ಏನು ಪ್ರಕಟಣೆ ಮಾಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬೇಕೆಂಬುದಾಗಿ ನಾನು ಹೇಳ್ತೇನೆ. ಯೇಸು ಸ್ವಾಮಿ ಹೇಳಿದ್ದಿಷ್ಟೇ, ದೇವರಾಜ್ಯವು ಸಮೀಪಿಸಿದ್ದು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ನಿಮ್ಮ ಮನಸ್ಸಾಂತರವನ್ನು ಹೋಗಬೇಕು, ಪರಿವರ್ತನೆ ಹೊಂದಬೇಕು. ನೀವು ಪರಿವರ್ತನೆ ಹೊಂದಿಕೊಳ್ಳುವುದೇ, ಆ ಪರಿವರ್ತನೆ ಹೊಂದಿಕೊಳ್ಳುವುದಕ್ಕೆ ಭೂಲೋಕದಲ್ಲಿ ಯಾವ ಪರಿಶುದ್ಧನೂ ಇಲ್ಲ, ಯಾವ ನೀತಿವಂತನೂ ಇಲ್ಲ, ಯಾವ ಸತ್ಯವಂತನೂ ಇಲ್ಲ, ಅಥವಾ ದೇವರ ಆತ್ಮನಿಂದ ಹುಟ್ಟಿದವರು ಭೂಲೋಕದಲ್ಲಿ ಯಾರೂ ಇಲ್ಲ. ನಿಷ್ಕಲಂಕವಾದ ರಕ್ತವು ಅದು ಯೇಸು ಕ್ರಿಸ್ತ ರಕ್ತ ಒಂದೇ. ಪಾಪ ನಿವಾರಣೆ ಮಾಡುವಂಥದ್ದು ರಕ್ತವು ಅದು ಯೇಸು ಕ್ರಿಸ್ತ ರಕ್ತ ಒಂದೇ. ಆತನ ರಕ್ತದಲ್ಲಿ ಮಾತ್ರ ಬಿಡುಗಡೆ, ಆತನ ರಕ್ತದಲ್ಲಿ ಮಾತ್ರ ಶುದ್ಧೀಕರಣ, ಆತನ ರಕ್ತದ ಮುಖಾಂತರ ಮಾತ್ರ ನಮಗೆ ನಿತ್ಯ ಜೀವದ ಮಾರ್ಗ ನಮಗೆ ಕಾಣಿಸುವುದು ಹೊರತು ಬೇರೆ ಎಲ್ಲಿಯೂ ಸಹ ಇಲ್ಲ. ಯಾಕಂತೆ ಆತನ ಹಾಗೆ ಯಾರೂ ಇಲ್ಲ. ಹಲ್ಲೆಲೂಯಾ. ಅದರಿಂದ ಆತನು ಪ್ರಕಟಣೆ ಮಾಡಿದ್ದೇನು ಅದನ್ನ ಗಮನವಿಟ್ಟು ಕೇಳಿ, ಅದನ್ನ ಗುರುತಿಸಿರಿ. ಪ್ರತಿಯೊಬ್ಬರು ಸಹ ಮನುಷ್ಯರೇ, ಪ್ರತಿಯೊಬ್ಬರು ಸಹ ಜೀವಿಸ್ತಾ ಇದ್ದಾರೆ, ಪ್ರತಿಯೊಬ್ಬರು ಸಹ ಒಂದ್ಸಲ ಹುಟ್ಟುತ್ತಾರೆ, ಒಂದ್ಸರಿ ಈ ಲೋಕವನ್ನು ಬಿಡಲೇಬೇಕಾಗುತ್ತದೆ. ಆದರೆ ನಿನ್ನ ಆತ್ಮನ ಬಗ್ಗೆ ನೀನು ಚಿಂತಿತನಾಗಿದ್ದೀಯಾ? ಎಲ್ಲೇ ಇರ್ಬೋದು, ಯಾರೇ ಇರ್ಬೋದು, ನಿನ್ನ ಆತ್ಮನ ಬಗ್ಗೆ ಚಿಂತಿತನಾಗಿದ್ದೀಯಾ? ಚಿಂತೆ ಮಾಡು. ನಿನ್ನ ಆತ್ಮಕ್ಕೆ ವಿಮೋಚನೆ ಎಲ್ಲಿ ಸಿಗುತ್ತದೆ? ಚಿಂತೆ ಮಾಡು. ಹೇಗೆ ಸಿಗುತ್ತದೆ? ಚಿಂತೆ ಮಾಡು. ಅದು ಎಲ್ಲಿ ನಮಗೆ ಪಡ್ಕೊಳ್ತೇವೆ? ಚಿಂತೆ ಮಾಡು. ಹಲ್ಲೆಲೂಯಾ. ಏನು ಹೇಳಕ್ ಬಯಸ್ತೀನಿ ನನ್ನ ಪ್ರಿಯ ಸಹೋದರೇ, ಆತನು ಏನು ಹೇಳ್ತಾನೆ? 6:33 ಒಂದು ವರ್ಷ ಓದಿ, ಮತ್ತೊಂದು ಬರ್ಸುತ್ತೆ 6:33. ಅದಕ್ಕೆ ಸ್ವಾಮಿ ಏನು ಹೇಳ್ತಾನೆ? ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿ. ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಎಲ್ಲವೂ ಸಿಗುತ್ತದೆ. ಭೂಲೋಕದಲ್ಲಿ ದೇವರು ಎಲ್ಲವುಗಳನ್ನ ಉಂಟು ಮಾಡಿದ್ದು ಅದಕ್ಕೋಸ್ಕರ, ನಿಮಗೋಸ್ಕರ, ನನಗೋಸ್ಕರನೇ. ಅವುಗಳ ಹಿಂದೆ ಬಿದ್ದರೆ ನಮಗೆ ಬರೋದು ಏನೂ ಇಲ್ಲ. ಅವುಗಳ ಹಿಂದೆ ಬಿದ್ದಷ್ಟು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, 6 ತಿಂಗಳು ಬೆಳೆ ನಿರ್ಣಾಮ ಆಗಿ 3 ತಿಂಗಳಿಗೆ ಹೋಗಿ 1 ತಿಂಗಳು ಬೆಳೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಈಗ ಪ್ಲಾಸ್ಟಿಕ್ ಎಗ್ಗು, ಪ್ಲಾಸ್ಟಿಕ್ ರೈಸು, ಪ್ಲಾಸ್ಟಿಕ್ ಶುಗರ್ ತಿಂತಾ ಇದ್ದೀವಿ. ಅದು ಎಲ್ಲಿ ಯಾವುದ್ರಲ್ಲಿ ಮಿಕ್ಸ್ ಆಗಿ ಬರ್ತಾ ಇದೆ ಗೊತ್ತಿಲ್ಲ, ಎಲ್ಲ ಕೆಮಿಕಲೇ ತಿಂತಾ ಇದ್ದೀವಿ. ನಾವು ಮಾಡ್ಕೊಳ್ಳೋದು ನಮ್ಮ ಜ್ಞಾನ ಅಂತ ತಿಳಿಸ್ಕೊಳ್ತೇವೆ, ಏನೋ ಒಂದು ಇಂಟ್ರೊಡ್ಯೂಸ್ ಮಾಡಕ್ಕೆ ಹೋಗ್ತೇವೆ, ಏನೋ ಒಂದು ಮಾಡಕ್ಕೆ ಹೋಗ್ತೇವೆ. ಆ ಥರ ಮಾಡಿ 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 ಇವತ್ತು ಪ್ರಪಂಚದಲ್ಲಿ ರೋಗಗಳು ಬೆಳ್ಕೊಂಡಿದೆ. ಹೇಗೆ ಅಂತ ಹೇಳಿದ್ರೆ ಮನುಷ್ಯನೇ ಕಾರಣ, ಮನುಷ್ಯನ ಜ್ಞಾನವೇ ಕಾರಣ. ಆದರೆ ಶ್ರೇಷ್ಠವಾದದ್ದು ಯಾವುದು, ಉತ್ತಮವಾದದ್ದು ಯಾವುದು ಅದನ್ನು ತಿಳ್ಕೊಳ್ಳುವನೇ ಬುದ್ಧಿವಂತ, ಜ್ಞಾನಿ. ಅದರಿಂದ ನೀವೆಲ್ಲರೂ ಬುದ್ಧಿವಂತರು, ನೀವೆಲ್ಲ ಒಳ್ಳೆ ಜ್ಞಾನವಂತರು, ಒಳ್ಳೆ ವಿದ್ಯಾವಂತರು. ಅದರಿಂದ ನಾನು ಏನು ಹೇಳಕ್ಕೆ ಬಯಸ್ತೇನೆ, ಯೇಸು ಸ್ವಾಮಿ ಏನು ಹೇಳಿದ್ರು? ಪರಲೋಕ ರಾಜ್ಯವು ಸಮೀಪಿಸಿದ್ದು, ದೇವರ ಕಡೆಗೆ ತಿರುಗಿಕೊಳ್ಳಿ. ಅವರು ಹೇಳಿದ ಮಾತಲ್ಲಿ ಸ್ಪಷ್ಟತೆ ಇದೆ. ಪರಲೋಕ ರಾಜ್ಯವು ಸಮೀಪಿಸಿದ್ದು, ದೇವರ ಕಡೆಗೆ ತಿರುಗಿಕೊಳ್ಳಿ. ಅಂದರೆ ನೀವು ಕಾಣದ ಒಂದು ದೇಶ ಸಮೀಪವಾಗ್ತದೆ. ಅಂದರೆ ಈ ಯುಗವು ಅಂತ್ಯವಾಗಿ ಇನ್ನೊಂದು ಯುಗ ಬರ್ತಾ ಇದೆ, ಅದಕ್ಕೆ ನೀವು ಸಿದ್ಧವಾಗಿರಿ. ಆ ರಾಜ್ಯದ ಕಡೆಗೆ ನಿಮ್ಮ ಗಮನ ಇರಲಿ, ಆ ಕಡೆಗೆ ನಿಮ್ಮ ದೃಷ್ಟಿ ಇರಲಿ. ನಿಮ್ಮ ಆತ್ಮನಿಗೆ ಮರಣ ಇಲ್ಲ, ಅದು ಸದಾ ಜೀವಿಸುತ್ತದೆ. ಅದು ಎಲ್ಲಿರ್ಬೇಕಂತ ಹೇಳಿದ್ರೆ ಅದು ಅಲ್ಲಿಂದ ಬಂದಿದೆ, ಅಲ್ಲಿಗೆ ಇರಬೇಕು. ಪರಲೋಕದಿಂದ ಬಂದಿದೆ, ಪರಲೋಕಕ್ಕೆ ಹೋಗಬೇಕು, ನರಕಕ್ಕೆ ಹೋಗಬಾರದು. ಅದಕ್ಕೆ ನರಕದಲ್ಲಿ ಬಂಧಿಸಲ್ಪಟ್ಟಿರುವಂಥ ಪ್ರತಿಯೊಬ್ಬರಿಗೋಸ್ಕರ ಶಿಲುಬೆಯಲ್ಲಿ ಆತನ ಮರಣವನ್ನು ಹೊಂದಿ ಆತನ ರಕ್ತದ ಮುಖಾಂತರ ಬಿಡುಗಡೆಯನ್ನು ಉಂಟು ಮಾಡಿದ. ಈ ಸತ್ಯವನ್ನು ಗುರುತಿಸುವ ನನ್ನ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಕೇಳುವ ಯಾರೇ ಇರ್ಬೋದು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯಾಕೆ ಅಂತ ಹೇಳಿದ್ರೆ ಮೊದಲು ನೀವು ಹುಡುಕಬೇಕಾಗಿರೋದು ಆತನ ರಾಜ್ಯವನ್ನು, ಆತನ ನೀತಿಯನ್ನ. ಯಾವ ಗಳಿಗೆಯಲ್ಲಿ ಯಾರಿಗೆ ಏನು ಸಂಭವಿಸುತ್ತೆ ಯಾರಿಗೂ ಗೊತ್ತಿಲ್ಲ.
ಈಗ ನಾನು ಪ್ರಕಟಣೆ ಮಾಡ್ತಾ ಇದ್ದೀನಿ, ಮತ್ತೆ ನಾನು ನಿಮಗೆ ಕಾಣಿಸ್ಕೊಳ್ತೀನಿಲ್ಲ ಗೊತ್ತಿಲ್ಲ. ಗ್ಯಾರಂಟಿ ಇದೆಯಾ? ನನಗೆ ಗ್ಯಾರಂಟಿ ಇಲ್ಲ, ಯಾರಿಗೂ ಗ್ಯಾರಂಟಿ ಇಲ್ಲ. ಹುಟ್ಟಿದ ಮಗು ಹೇಳ್ತದೆ, ಹುಟ್ಟಿದ ತಕ್ಷಣ ನಾವು ಅಂದ್ಕೊಳ್ದಿ ಅಪ್ಪ 100 ವರ್ಷ ನೀನು ಸುಖವಾಗಿ ಬಾಳು ಎಂಬುದಾಗಿ. ಮನೆಗೆ ಬರ್ತಾನೋ ಗೊತ್ತಿಲ್ಲ. ತಾಯಿ ಗರ್ಭದಲ್ಲಿ ಇರುವಾಗ ನಾವು ಅಂದ್ಕೊಳ್ತೀವಿ ನನ್ನ ಮಗು ಆರೋಗ್ಯಕರವಾಗಿ ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ದೆ, ಡೆಲಿವರಿ ಆಗುವಾಗ ಮಗು ಹುಟ್ಟುತ್ತೋ ಸಾಯುತ್ತೋ ಗೊತ್ತಿಲ್ಲ. ಇಂತಹ ದುರ್ದಿನಗಳಲ್ಲಿ ನಾವಿದ್ದೇವೆ. ಈ ರೀತಿಯಾದಂಥ ಅಹಿತಕರ ದಿನಗಳಲ್ಲಿ ನಾವಿದ್ದೇವೆ. ನಿಮ್ಮ ಆತ್ಮ ನಶಿಸಿ ಹೋಗಬಾರ್ದು. ನಿಮ್ಮ ಆತ್ಮ ರಕ್ಷಣೆ ಹೊಂದಿಕೊಳ್ಳಬೇಕು, ದೇವರ ರಾಜ್ಯ ಸೇರಬೇಕು. ಪ್ರೀತಿಯ ಜನರೇ, ಕುಲ ಗೋತ್ರಗಳು ನಾವುಂಟು ಮಾಡ್ಕೊಂಡಿರೋ. ಸೂರ್ಯನಿಗೆ ಕುಲ ಇಲ್ಲ, ಗೋತ್ರ ಇಲ್ಲ. ಗಾಳಿಗೆ ಕುಲ ಇಲ್ಲ, ಗೋತ್ರ ಇಲ್ಲ. ನಾವು ತಿನ್ನೋ ಆಹಾರ ಪದಾರ್ಥಗಳಿಗೆ ಕುಲ ಇಲ್ಲ, ಗೋತ್ರ ಇಲ್ಲ. ನಮ್ಮ ಶರೀರದಲ್ಲಿ ಹರಿಯುವ ರಕ್ತವೂ ಸಹ ಕುಲ ಇಲ್ಲ, ಗೋತ್ರ ಇಲ್ಲ. ನಾವು ಅವುಗಳನ್ನು ಕಟ್ಕೊಂಡು ನಮ್ಗೆ ಏನು ಬರಬೇಕಾಗಿದೆ, ಏನು ನಮಗೆ ತಂದುಕೊಡುತ್ತೆ ಅದು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಮೊದಲು ನೀನು ಆತನ ರಾಜ್ಯವನ್ನು ನೀತಿಯನ್ನು ಹುಡುಕು, ಆಮೇಲೆ ನಿನಗೆ ಅವೆಲ್ಲವುಗಳು ಸಹ ಬರ್ತವೆ. ಯಾವೆಲ್ಲವುಗಳು ಬರ್ತವೆ? ಭೂಲೋಕದಲ್ಲಿ ಇವೆಲ್ಲವೂ ಇನ್ನವೇ. ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿ ಹಿಂದೆ ಓಡಬೇಡ. ಸೃಷ್ಟಿಗೆ ನೀನು ಶಾಶ್ವತ ಅಲ್ಲ, ನಾನು ಶಾಶ್ವತ ಅಲ್ಲ. ಸೃಷ್ಟಿ ನಿಯಮ, ದಿನ ಬರಬೇಕು ಹೋಗ್ಬೇಕು. ಎಲ್ಲಿಗೆ ಹೋಗ್ತೀಯ ಅದನ್ನು ಪರೀಕ್ಷೆ ಮಾಡಬೇಕು. ಅದರಿಂದ ಭೂಮಿ ಮೇಲೆ ಜನರು ಹೆಚ್ಚಾಗ್ತಾ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಪಾಪಗಳು ಬೆಳೆದು ಒಂದು ದಿನ ಇಡೀ ಪ್ರಪಂಚ ನಾಶ ಮಾಡಿಬಿಟ್ಟ ದೇವರು. ಆ ದಿನದಲ್ಲಿ ಜಲಪ್ರಳಯದಿಂದ ಕ್ರಮಕ್ರಮವಾಗಿ, ಒಂದೇ ಸಾರಿ ಅಲ್ಲ, ಕ್ರಮಕ್ರಮವಾಗಿ ನಾವು ಸಹ ಈಗ ಕಲಿಯುಗದ ಅಂತ್ಯದಲ್ಲಿದ್ದೇವೆ. 2000 ವರ್ಷಗಳಿಂದ ಸುವಾರ್ತೆ ಪ್ರಕಟಣೆ ಆಗ್ತಾನೆ ಇದೆ. ಯಾರು ಕಿವಿಗೊಟ್ಟು ಕೇಳ್ತಾ ಇಲ್ಲ. ಆದರೂ ಸರಿ ದೇವರು ಕ್ರಮಕ್ರಮವಾಗಿ ಭೂಕಂಪಗಳಾಗ್ತಾ ಇದೆ, ಬರಗಾಲ ಬರ್ತಾ ಇದೆ, ಆಹಾರದ ಶೂನ್ಯವಾಗ್ತಾ ಇದೆ, ಮಳೆ ಇಲ್ಲ, ಬೆಳೆ ಇಲ್ಲ, ರೋಗಗಳು ಬೆಳೀತಾ ಇದೆ, ಮರಣ ಛಾಯೆಗಳಂತೂ ದಿನದ ಮೇಲೆ ದಿನ ಹೆಚ್ಚಾಗ್ತಾ ಇದೆ. ಒಂದು ದಿನಕ್ಕೆ ಎಷ್ಟೋ ಆಕ್ಸಿಡೆಂಟ್ಗಳ ಮುಖಾಂತರ ಎಷ್ಟೋ ಸೂಸೈಡ್ ಮಾಡಿಕೊಳ್ಳೋದು, ಎಷ್ಟೋ ಜನರು ಒಬ್ಬರನ್ನು ಕೊಚ್ಚಿಕೊಂಡು ಸಾಯಿಸ್ತಾ ಇದ್ದಾರೆ, ಬಾಂಬಿನಿಂದ ಬ್ಲಾಸ್ಟ್ ಮಾಡಿ ಸಾಯಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಸಹ ಪ್ರಾಣ ನಷ್ಟವನ್ನೇ ನೋಡ್ತಾ ಇದ್ದೇವೆ. ಇದರ ಸಂಕೇತ ಏನಂದರೆ ಕ್ರಮಕ್ರಮವಾಗಿ ಭೂಮಿಯು ಅಂತ್ಯವಾಗ್ತಾ ಬರ್ತಾ ಇದೆ. ಸೂರ್ಯನು ಭೂಮಿಯನ್ನು ಯಾವ ರೀತಿ ಸುತ್ತುತ್ತಾ ಇದ್ದನೋ ಹಾಗೆಯೇ ಈ ಒಂದು ಪ್ರಳಯ ಅನ್ನೋದು ಈ ರೀತಿಯಾಗಿ ಒಂದೊಂದು ಕ್ರಮಕ್ರಮವಾಗಿ ಬರುತ್ತೆ. ಒಬ್ಬ ಮನುಷ್ಯನಿಗೆ ಒಂದೇ ಸರಿ ಪ್ರಾಣ ಹೋಗೋದಿಲ್ಲ. ಯಾವ ರೀತಿ ಹೋಗುತ್ತೆ? ಮೊದಲು ಏನಾದರೂ ಆಗಿರ್ಬೇಕು, ಒಂದು ಆಕ್ಸಿಡೆಂಟ್ ಆಗಿರಬೇಕು, ಇಲ್ಲ ಒಂದು ಜ್ವರ ಬಂದಿರಬೇಕು, ಇಲ್ಲ ಏನೋ ಒಂದು ಕಾಯಿಲೆ ಇರಬೇಕು. ಅವಾಗ ಏನಾಗುತ್ತೆ? ಅದು ಕ್ರಮಕ್ರಮವಾಗಿ ಒಂದೇ ಸರಿ ಪುಟಕ್ಕಂತನ ಹೋಗಲ್ಲ. ನೇಣು ಹಾಕೊಂಡ್ರು ಸರಿ ಪುಟಕ್ಕಂತ ಹೋಗೋದಿಲ್ಲ. ರೈಲ್ವೆ ಟ್ರ್ಯಾಕಲ್ಲಿ ಮಳ್ಕೊಂಡ್ರು ಸರಿ ಪುಟಕ್ಕಂತ ಹೋಗೋದೇ ಇಲ್ಲ. ಬಾವಿಯಲ್ಲಿ ಬಿದ್ದರೂ ಸರಿ, ಕ್ರಮದಲ್ಲಿ ಬಿದ್ದರೂ ಸರಿ ಪುಟಕ್ಕಂತ ಪ್ರಾಣ ಹೋಗೋದೇ ಇಲ್ಲ. ಅಲ್ಲಿ ಬಿದ್ದ ಮೇಲೆ ಗೊತ್ತಾಗುತ್ತೆ ಅದ್ರ ಪ್ರಭಾವ ಯಾವ ಥರ ಇರ್ತದೆ ಎಂಬುದಾಗಿ. ಅಲ್ಲಿ ನಾವು ಅಂದ್ಕೊಳ್ಳೋದು, ಅಯ್ಯೋ ನಾನು ಯಾಕೆ ಇಲ್ಲಿ ಸೇರ್ಕೊಂಡ್ಬಿಟ್ಟು ಅಲ್ಲಿ ನಾವು ಸಫರ್ ಆಗ್ತೀವಿ. ಅಲ್ಲಿ ಸಫರ್ ಆಗೋಕ್ಕಿಂತ ಮುಂಚೆ ಜಾಗೃತಿಯನ್ನು ಹೊಂದ್ಕೊಳ್ಳಿ. ಅದರಿಂದ ಕಠಿಣದ ದುರ್ದಿನಗಳಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಈ ದುರ್ದಿನಗಳಲ್ಲಿ ನಾವು ಇರದಂತೆ ಇವುಗಳಿಂದ ನಾವು ತಪ್ಪಿಸಲ್ಪಡಬೇಕೆಂಬುದಾಗಿ ನಾನು ನಿಮಗೆ ಎಚ್ಚರಿಸ್ತಾ ಇದ್ದೇನೆ. ಭೂಲೋಕವನ್ನು ಒಂದು ಸರಿ ದೃಷ್ಟಿಸಿ, ಪ್ರಪಂಚವನ್ನು ದೃಷ್ಟಿಸಿ, ಗೂಗಲ್ ಸರ್ಚ್ ಮಾಡಿರಿ. ಎಲ್ಲೆಲ್ಲಿ ಯಾವ ರೀತಿ ನಡೀತಾ ಇದೆ ಇವುಗಳೆಲ್ಲವನ್ನ ಓದ್ತಾ ಇದ್ದೀರಾ, ತಿಳ್ಕೋಬೇಕು. ವಾಕ್ಯದಲ್ಲಿ ಹೇಳಲ್ಪಡ್ತಾ ಇದೆ ಏನೆಂಬುದಾಗಿ ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರು ಹೆಣ್ಣು ಮಕ್ಕಳು ಹುಟ್ಟುಗಳು ಎಂಬುದಾಗಿ ನೋಡ್ತಾ ಇದ್ದೇವೆ. ಅಂದರೆ ಭೂಲೋಕದಲ್ಲಿ ಜನರು ಹೆಚ್ಚುತ್ತಾ ಏನಾಯ್ತು ಅಂತ ಹೇಳಿದ್ರೆ ಪಾಪವು ಬೆಳೆದು ನಿಂತು ಬಿಟ್ಟಿದೆ. ಪಾಪವು ಅತ್ಯಧಿಕವಾಗ್ತಾ ಇದೆ. ಆ ಲೋಕದವರಲ್ಲಿ ನೋಡಿದಾಗ ಯಾವ ಮನುಷ್ಯನೂ ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಕಾಣಿಸಿಲ್ಲ. ಎಲ್ಲರೂ ತಮ್ಮ ಮಾರ್ಗಗಳನ್ನು ಕೆಡಿಸಿಕೊಂಡವರ ಹಾಗೆ ಇದ್ರು. ಆದರೆ ನೋಹನು ಮಾತ್ರ ಕಾಣಿಸಿಕೊಂಡ. ಯಾರು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡ ಮಾತ್ರವಲ್ಲ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ, ಆತನ ಪರಿಶುದ್ಧ ಜೀವನದಲ್ಲಿ ಜೀವಿಸುತ್ತಾರೋ, ಆತನು ದೇವರ ಧರ್ಮಶಾಸ್ತ್ರವನ್ನು ಅಥವಾ ದೇವರ ವಾಕ್ಯಗಳನ್ನು ಕೈಕೊಂಡು ನಡೆದ ಪ್ರಕಾರವಾಗಿ ಜೀವಿಸುತ್ತಾರೋ ಅವರು ಮಾತ್ರ ದೇವರ ರಾಜ್ಯದಲ್ಲಿ ಸೇರಲ್ಪಡ್ತಾರೆ. ನೋಹನ ನಾವೇ ಎತ್ತಲ್ಪಟ್ಟ ಹಾಗೆ ಈ ಉಪದ್ರವ ದಿನಗಳು ಏನೇ ಆದರೂ ಸರಿ, ಯಾವಾಗ ಬಂದರೂ ಸರಿ, ಮನುಷ್ಯನಿಗೆ ಮರಣವಾದ ಯಾವಾಗ ಬರುತ್ತದೆ. ಆದರೆ ಮನುಷ್ಯನು ಪ್ರಾಣವು ಅಂದರೆ ಅವನು ವಿಮೋಚಿಸಲ್ಪಡಬೇಕು, ಟ್ರಾನ್ಸ್ಫರ್ ಆಗಬೇಕು. ಮನುಷ್ಯನ ಪ್ರಾಣ ಆತ್ಮನಾಗಿ ಪರಿವರ್ತನೆ ಒಂದು ನಿತ್ಯ ಜೀವನ ಸೇರ್ಕೊಳ್ಳೋದಾಗಿರಬೇಕು. ಆತ್ಮನಾಗಿ ಪರಿವರ್ತನೆ ಒಂದು ನಿತ್ಯ ನರಕಕ್ಕೆ ಹೋಗುವುದಾಗಿರಬಾರ್ದು. ಅದರಿಂದ ನನ್ನ ಸಹೋದರ, ನನ್ನ ಸಹೋದರಿಯರೇ, ಗುರುತಿಸಿಕೊಳ್ಳಿರಿ, ಪರೀಕ್ಷೆ ಮಾಡಿಕೊಳ್ಳಿರಿ.
ಅತಿ ಹೆಚ್ಚು ಅತಿಯಾದ ಬುದ್ಧಿ ಏನನ್ನು ನಮಗೆ ಉಂಟು ಮಾಡುತ್ತದೆ? ನಷ್ಟವನ್ನು ಉಂಟು ಮಾಡುತ್ತದೆ. ಅದರಿಂದ ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳುವ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಲಿ. ಕೇಳಿದ ವಾಕ್ಯದೊಂದಿಗೆ ದೇವರು ನಿಮ್ಮ ಆತ್ಮಗಳನ್ನು ರಕ್ಷಿಸಿ ನಿತ್ಯ ಜೀವಕ್ಕಾಗಿ ನಿಮ್ಮನ್ನು ಬಾಧ್ಯರಾಗಿ ಇನ್ನೂ ಆತನು ಬಲಪಡಿಸಿ ನಡೆಸುವ ಹಾಗೆ ಹೇಳಿದ ವಾಕ್ಯದ ಮೇರೆಗೆ ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡಲಿ. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಒಂದು ವೇಳೆ ಮೊನ್ನೆ ನಾವೊಂದು ಶಬ್ದವನ್ನು ಕೇಳಿದ ಪ್ರಕಾರವಾಗಿ ನಾವು ಕಣ್ಣು ಮುಚ್ಚಿಕೊಳ್ಳುವಾಗ ಕಣ್ಣು ತೆಗೆಯೋಷ್ಟರಲ್ಲಿ ಏನಾದರೂ ಆಗ್ಬಿಟ್ರೆ ನಾನು ಇಲ್ಲಿರ್ತೀನಿ. ಪರೀಕ್ಷೆ ಮಾಡಿಕೊಳ್ಳಿ. ನನ್ನ ನಡತೆ ಸರಿಯಾಗಿದೆಯಾ? ನನ್ನ ನುಡಿಗಳು ಸರಿಯಾಗಿದೆಯಾ? ಇನ್ನೂ ನಾನು ದ್ವೇಷ, ಕೋಪ, ಅಸೂಯೆ, ಮತ್ಸರಗಳನ್ನು ಇಟ್ಕೊಂಡು ಜೀವಿಸ್ತಾ ಇದ್ದೀನ? ನಾನು ನಂದು ಅನ್ನೋ ಅಹಂದಿಂದ ಇದ್ದೀನ? ಪರೀಕ್ಷೆ ಮಾಡಿಕೊಳ್ಬೇಕು. ಇದು ಸತ್ಯವೇದನ ಸಂಪೂರ್ಣವಾಗಿ ಎಷ್ಟು ಜನ ಓದಿಲ್ಲ, ಸತ್ಯನ ಅರಿಯದೇ ಇದ್ದಾರೆ. ಅರ್ಥ ಮಾಡ್ಕೋಬೇಕು. ವಾಕ್ಯವನ್ನು ಗಮನ ಕೊಟ್ಟು ಕೇಳೋದೇ ಇಲ್ಲ. ಪ್ರಾರ್ಥನೆ ಜೀವಿತವಂತೂ ಇಲ್ಲವೇ ಇಲ್ಲ. ನನಗೆಲ್ಲ ಬಿಡು ಅನ್ನುವಷ್ಟು ಎಷ್ಟೋ ಜನ, ಬಹಳ ಜನ ಇದ್ದಾರೆ. ವಿಶ್ವಾಸಿಗಳಿಗಿಂತ ಅನ್ಯನೇ ಉತ್ತಮ. ಅದರಿಂದ ನನ್ನ ಸಹೋದರ ಸಹೋದರಿ ಪರೀಕ್ಷೆ ಮಾಡಿಕೊಳ್ಳೋಣ. ನಿಮಗೆ ಕೊಟ್ಟಿರುವಂಥ ಆತ್ಮಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಅದು ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು, ಬೆಳೆಯುಳ್ಳದ್ದು. ನಿಮ್ಮ ಕೈಯಾರೆ ಅದನ್ನು ನಷ್ಟ ಮಾಡ್ಕೋಬೇಡಿ. ನಿತ್ಯ ಜೀವಕ್ಕೆ ಅದನ್ನು ಬಾಧ್ಯರಾಗುವಂತೆ ದೇವರದಕ್ಕೆ ಕೊಟ್ಟಿರುವಂಥ ಕಟ್ಟಡ ನಿಯಮಗಳನ್ನು ಪಾಲಿಸಿ. ಆತ್ಮ ವಿಮೋಚನೆಗೋಸ್ಕರ ದೇವರು ಯಾವ ವಿಧಿಗಳನ್ನು ವಿಧಿಸಿದ್ದನ್ನು ಅವುಗಳನ್ನು ಅವಲಂಬಿಸಿ ಜೀವಿಸಿರಿ. ನೀವು ಆಶೀರ್ವಾದಕರವಾಗಿರ್ತೀರಾ. ನಿಮ್ಮ ಜೊತೆಯಲ್ಲೂ ಸಹ ಆಶೀರ್ವಾದಕರವಾಗಿರ್ತಾರೆ. ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ದೇವರು ಆಶೀರ್ವದಿಸುತ್ತಾನೆ. ಮೊದಲು ಆತ ರಾಜ್ಯವನ್ನು ನಿತ್ಯವನ್ನು ಹುಡುಕಿರಿ. ನಿಮ್ಮ ಕೊರತೆಗಳ ಮೇಲೆ ನೋಡಿ ಎಲ್ಲ ತೀರು ಹೋಗಿಬಿಡ್ತವೆ. ಎಲ್ಲವೂ ಸಹ ನಿಮಗೋಸ್ಕರ ದೇವರು ಇಟ್ಟಿರೋದ್ರಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅವನು ಅಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕ ದೇವನೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳಪ್ಪ. ನೀನು ಜೀವಿಸುವಾತ ಇರುವಾತನ ಕರ್ತನೇ, ನೀನು ಒಳ್ಳೆಯವನು, ಒಳ್ಳೆ ಕಾರ್ಯಗಳನ್ನು ಮಾಡುವ ದೇವರು. ವಿಶೇಷವಾಗಿ ಸಮಯದಲ್ಲಿ ದೇವರೇ, ಈ ಕರ್ತರ ದಿನವನ್ನು ಈ ರೀತಿಯಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಕಳೆಯುವ ಹಾಗೆ ನೀವು ಕೊಟ್ಟಂಥ ಒಳ್ಳೆ ಅವಕಾಶಕ್ಕಾಗಿ ನಾನು ನಿಮ್ಮನ್ನು ಸ್ತುತಿಸಿ ಕೊಂಡಾಡ್ತಾ ಇದ್ದೇನೆ. ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಎಚ್ಚರಿಸುವುದಕ್ಕಾಗಿ ಸ್ತೋತ್ರಗಳು. ಕೋಪ ಮನುಷ್ಯನನ್ನೇ ಸುಡುತ್ತದೆ. ದ್ವೇಷ, ಅಸೂಯೆ ಇವೆಲ್ಲವೂ ಸಹ ಆತನಿಗೆ ನಷ್ಟವನ್ನುಂಟು ಮಾಡುವಂಥದ್ದಾಗಿದೆ. ನಿನ್ನ ವಾಕ್ಯವು ಹೇಳಲ್ಪಡ್ತಾ ಇದೆ. ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. 2000 ವರ್ಷಗಳಿಗೂ ಸಹ ಈ ಸ್ವಾರ್ಥ ಪ್ರಕಟಣೆ ಆಗ್ತದೇ ಇದೆ ದೇವರೇ. ಎಷ್ಟೋ ಜನರು ಅರ್ಥಕೊಂಡಿದ್ದಾರೆ, ಇನ್ನೂ ಎಷ್ಟೋ ಜನರು ಅರ್ಥಕೊಳ್ಳಿಲ್ಲ. ಅರ್ಥಕೊಂಡವರು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ಸಹ ನಮ್ಮೊಂದಿಗೆ ಮಾತನಾಡಿದ್ರ. ಅರ್ಥಕೊಳ್ಳದೇ ಇರುವವರು ಸಹ ಅವರ ಆತ್ಮವು ನಷ್ಟವಾದರೆ ಅದರ ಪ್ರತಿಫಲವು ಬಹಳ ನಷ್ಟ ಎಂಬುದಾಗಿ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಎಚ್ಚರಿಸಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳಪ್ಪ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ವಿಶೇಷವಾಗಿ ಹೇರಳವಾಗಿ ಆಶೀರ್ವದಿಸಿ ಸಭೆಗೆ ಕೊಟ್ಟಿರುವಂಥ ದೇವರೇ ಅಪ್ಪ, ಆಯಾ ಪ್ರಾಂತದಲ್ಲಿರುವಂಥ ಎಲ್ಲ ವಿಶ್ವಾಸಿಗಳನ್ನು ದೇವರೇ ಅಪ್ಪ ನಿಮ್ಮ ಕರಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಗುಡಾರಗಳಲ್ಲಿದ್ದು ನಿನ್ನ ವಾಕ್ಯವನ್ನು ಕೇಳುವಂಥ ಎಲ್ಲ ಗ್ರಾಮಗಳಲ್ಲಿರುವಂಥ ನಿನ್ನ ಪ್ರಜೆಗಳನ್ನು ನಿಮ್ಮ ಕರಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ. ವಿಶೇಷವಾಗಿ ದೇವನೇ ಕಾಡುಗುಡಿ, ದೇವರೇ ಅದೇ ರೀತಿಯಾಗಿ ಅಪ್ಪ AKG ಕಾಲೋನಿ, ವೈಟ್ಫೀಲ್ಡ್, ಕರ್ತನೆ ಚನ್ನಸಂದ್ರ, ದೇವರ ಸಮೇತನಲ್ಲಿ ಕೊಳ್ಳೂರು, ಕರ್ತನೆ ಈ ರೀತಿಯಾಗಿ ಹೊಸಕೋಟೆ ಅಪ್ಪ, ಜಗಮಕೋಟೆ, ರೀತಿಯಾಗಿ ದೇವನೇ ಗೊರುವಿಗೆರೆ, ಈ ರೀತಿಯಾಗಿ ಕರ್ತನೆ ಅನೇಕ ಸ್ಥಳಗಳಲ್ಲಿ ನಿನ್ನ ಪ್ರಜೆಗಳಲ್ಲಿ ವಾಸವಾಗಿದ್ದಾರೋ. ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಕರ್ತನೆ ಎಲ್ಲೆಲ್ಲಿ ನಿನ್ನ ಪ್ರಜೆಗಳು ದೇವರ ವಿಶೇಷವಾದಂಥ ಅಪ್ಪ, ಕೂಡ್ಸೋನಲ್ಲಿ, ಕೋಲಾರ ಪ್ರಾಂತದಲ್ಲಿರುವಂಥವರು ದೇವರೇ, ಮಾಲೂರು, ದೇವನಗೊಂದು ಅನೇಕ ಸ್ಥಳಗಳಲ್ಲಿರುವಂಥ ನಿನ್ನ ಪ್ರಜೆಗಳನ್ನು ನಿಮ್ಮ ಕರಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾರೆ. ಯಾರು ಯಾವ ಸ್ಥಿತಿಗಳಲ್ಲಿ ಇದ್ದುಕೊಂಡು ನಿನ್ನ ವಾಕ್ಯವನ್ನು ನಂಬಿ ಅದರಂತೆ ಜೀವಿಸುತ್ತಾ ಇದ್ದಾರೆ ಅಪ್ಪ, ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟ ಹಾಗೆ ಮೊದಲು ನಿನ್ನ ರಾಜ್ಯವನ್ನು ಹುಡುಕುವವರಿಗೆ ದೇವರೇ, ನಿನ್ನ ನೀತಿಯ ಕಾರ್ಯಗಳನ್ನು ನೆರವೇರಿಸುವವರಿಗೆ ಅವರಿಗೋಸ್ಕರ ಇಟ್ಟಿರುವ ಎಲ್ಲ ಬಹುಮಾನಗಳು, ಎಲ್ಲ ಆಶೀರ್ವಾದಕ್ಕೆ ಅವರನ್ನು ಬಾಧ್ಯರನ್ನಾಗಿ ಮಾಡಿ. ರೀತಿಯಾಗಿ ಕರ್ತನೆ ವಿಶೇಷವಾಗಿ ಇನ್ನು ಯಾರು ರಕ್ಷಣೆ ಹೊಂದಿಕೊಳ್ಳುವ ಹಾಗೆ ನಿನ್ನ ಶಿಲುಬೆಯ ನೆರಳಲ್ಲಿ ದೇವರೇ ರಕ್ಷಣೆಯ ಆಶಯವನ್ನು ಪಡೆದುಕೊಳ್ಳುವಂತೆ ಕೃಪೆಯನ್ನು ತೋರಿ. ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ಎಲ್ಲ ನಾಯಕರುಗಳಿಗಾಗಿ, ಎಲ್ಲ ಅಧಿಕಾರಿಗಳಿಗಾಗಿಯೂ ದೇವರೇ, ಎಲ್ಲ ಪೇಷಂಟ್ಗಳಿಗಾಗಿಯೂ ದೇವರೇ, ಎಲ್ಲ ಮರಣಛಾಯದಲ್ಲಿ ಇರುವವರಿಗಾಗಿ, ಆಯಾ ರಂಗಗಳಲ್ಲಿ ಕಾಣಲ್ಪಡುವ ಬಲಹೀನತರಿಗಾಗಿಯೂ ದೇವರೇ, ದಿಕ್ಕಿಲ್ಲದವರನ್ನು ದೇವರೇ, ವಿಧವೆಯರನ್ನು, ಗರ್ಭಫಲವನ್ನು ಹೊಂದಿದವರನ್ನು, ಹೊಂದದೆ ಇರುವವರನ್ನು ಅಪ್ಪ, ಗರ್ಭಫಲವನ್ನು ತುಂಬಿದ ಸಹೋದರಿಗಳನ್ನು ಸಹ ನಿಮ್ಮ ಕಳಲು ಒಪ್ಪಿಸಿಕೊಟ್ಟ ವಿವಾಹ ಕಾರ್ಯಗಳು ಎದುರು ನೋಡುವ ಯವನಸ್ಥರನ್ನು,
ಅನೇಕ ಡ್ರಗ್ಸ್ ಆಡಿಕ್ಟ್ಗೆ ದೇವರ ಗುರಿಯಾಗಿರುವಂಥ ಯವನ ಮಕ್ಕಳನ್ನು, ಹೆಣ್ಣು ಗಂಡು ಮಕ್ಕಳನ್ನು ಸಹ, ಕುಡಿತದ ಚಟಕ್ಕೆ ಅಭ್ಯಾಸವನ್ನು ಹೊಂದಿಕೊಂಡಿರುವಂಥವರನ್ನು ಸಹ ದೇವರೇ ಪ್ರತಿಯೊಬ್ಬರು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾರೆ. ಅವರು ತಮ್ಮ ಜೀವನದ ಬೆಲೆಯನ್ನು ಗುರುತಿಸಿಕೊಳ್ಳುವಂತೆ ಮಾಡು. ನಿರುದ್ಯೋಗ ಸಮಸ್ಯೆಗಳಿಗೆ ಇಳಿಯುವಂಥವ್ರು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಿ. ಈ ಉಪದ್ರವ ದಿನಗಳಲ್ಲಿ, ಲಾಕ್ಡೌನ್ ಮಾಡಿದ ದಿನಗಳಿಂದ ಮೊದಲುಕೊಂಡು ಎಷ್ಟೋ ಜನ ಅನೇಕ ರೀತಿಯಾದ ದೇವನೇ ಅಪ್ಪ ಫೈನಾನ್ಷಿಯಲ್ ಒತ್ತಡಕ್ಕೆ ಗುರಿಯಾಗಿದ್ದಾರೆ, ಕೆಲಸ ಕಾರ್ಯಗಳಿಗೆ ಗುರಿಯಾಗಿದ್ದಾರೆ ದೇವರೇ. ಎಷ್ಟೋ ಜನರು ಉದ್ಯೋಗ ಸಮಸ್ಯೆಯಲ್ಲಿದ್ದಾರೆ, ಎಷ್ಟೋ ಜನರು ಕೆಲಸದ ಒತ್ತಡದಲ್ಲಿ ಇದ್ದಾರೆ, ಎಷ್ಟೋ ಜನರು ದೇವರೇ ಅನೇಕ ವಿಧವಾಗಿ ಶೋಧನೆಗೆ ಒಳಗಾಗಿ ದೇವರೇ ತಮ್ಮನ್ನು ತಾವು ದೇವರೇ ಅಪ್ಪ ದುಃಖಕ್ಕೆ, ಸಂಕಟಕ್ಕೆ, ವೇದನೆಗೆ ಒಳಪಟ್ಟವರು ಬಹಳ ಜನ ಇದ್ದಾರೆ. ಮಾಡಿದ ಉದ್ದೇಶ ಕಾರ್ಯಗಳು ಸಫಲವಾಗಿಲ್ಲ ಎಂಬುದಾಗಿ, ಮದುವೆ ಕಾರ್ಯಗಳು ನಿಂತು ಹೋಗಿದೆ ಎಂಬುದಾಗಿ, ಮನೆ ಕಟ್ಟುವುದು ನಿಂತು ಹೋಗಿದೆ ಎಂಬುದಾಗಿ, ಕೊಡುವವರು ಕೊಡದೆ ಹೋಗಿದ್ದಾರೆ ಎಂಬುದಾಗಿ, ಯಾವ ಕೆಲಸವೂ ಕೈ ಬರಲಿಲ್ಲ ಎಂಬುದಾಗಿದ್ದಾರೆ. ಎಷ್ಟು ಜನರು ಬಳಲಿ ಸೋತು ಹೋಗ್ತಾ ಇದ್ದರು. ಎಲ್ಲರಿಗೂ ಸಹ ಒಂದು ಸಮಾಧಾನ ಉಂಟಾಗಲಿ, ಅವರು ಬೇಡಿದ್ದಂತೆ ಅವರು ಉಂಟಾಗಲಿ ದೇವರೇ. ಜೀವರಾಶಿಗಳು, ಜೀವಗಳನ್ನು ಬೇರೆ ಹಸುಗಳನ್ನು ಮೇಯಿಸುವವರು ದೇವರೇ, ಸಾಕಣೆ ಮಾಡುವಂಥವರು, ಅದೇ ರೀತಿಯಾಗಿ ದೇವರೇ ಅಪ್ಪ ಚಿಕ್ಕ ಚಿಕ್ಕ ವ್ಯಾಪಾರಗಳನ್ನು ಮಾಡುವಂಥವರು, ದೊಡ್ಡ ದೊಡ್ಡ ವ್ಯಾಪಾರಗಳನ್ನು ಮಾಡುವಂಥ ಪ್ರತಿಯೊಬ್ಬರನ್ನು ಸಹ ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಆಯಾ ರಂಗಗಳಲ್ಲಿ ಅವರು ಅನುಭವಿಸಿದ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ದೇವರೇ ಎರಡರಷ್ಟು ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತೆ ದೇವರು ಸುಕ್ಷೇಮವನ್ನು ಉಂಟು ಮಾಡಿ ಒಳ್ಳೆ ಕಾರ್ಯಗಳನ್ನು ಮಾಡು ದೇವರೇ. ಗೋ ಆಯಾ ಸ್ಥಳಗಳಲ್ಲಿ ಯಾವ ಕೊರತೆಗಳಿಗಾಗಿ ಬೇಡುತ್ತಿದ್ದಾವೆ ಎಲ್ಲರೂ ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಹೊಸ ಅಡ್ಮಿಷನ್ಗಳಿಗಾಗಿ ತವಕ ಪಡುವ ಮಕ್ಕಳಿಗೆ ದೇವರೇ ಒಳ್ಳೆಯ ಅನುಕೂಲತೆಯನ್ನು ಒದಗಿಸಿಕೊಡು. SSLC PUC ಡಿಗ್ರಿ ದೇವರೇ ಓದುವ ಮಕ್ಕಳು ಎಕ್ಸಾಮ್ಗೋಸ್ಕರ ದೇವರೇ ತವಕ ಪಡುತ್ತಾ ಈ ದಿನಗಳಲ್ಲಿ ನಾವು ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದ ದೇವರೇ ಆನ್ಲೈನಲ್ಲಿ ಕ್ಲಾಸ್ಗಳು ನಡೆಯುತ್ತಿದ್ರು ಸಹ ಅರ್ಥವಾಗದ ದೇವರೇ ಒತ್ತಡಗಳಿಗೆ ಗುರಿಯಾಗುವಂಥ ಎಷ್ಟೋ ಮಕ್ಕಳಿಗೆ ಬೇಕಾದಂಥ ತಿಳುವಳಿಕೆ, ಬುದ್ಧಿ, ಜ್ಞಾನವನ್ನು ದಯಪಾಲಿಸಿ ಒತ್ತಡಗಳಿಂದ ಬಿಡಿಸು ಕರ್ತಾರೆ. ಹೊಸ ಕಾರ್ಯಗಳನ್ನು ಮಾಡಿ ಮಹಿಮೆ ಹೊಂದಬೇಕಾಗಿ ಬೇಡುತ್ತಾ ಈ ಸಮಯದಲ್ಲಿ ಲೈವ್ನಲ್ಲಿ ಬಂದ ಪ್ರತಿಯೊಬ್ಬರನ್ನು ಸಹ ಆಶೀರ್ವದಿಸಿ ಬಲಪಡಿಸು. ಯಾರ್ಯಾರು ನೋಡಲಿಕ್ಕಿದ್ರೆ ಇನ್ನು ಮುಂದೆ ಸಹ ನೋಡಲಿಕ್ಕಿದ್ದರೋ ಅಪ್ಪ ಅವರೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ಮಹಿಮೆ ಹೊಂದಬೇಕಾಗಿ ಬೇಡುತ್ತಾ ವಿಶೇಷವಾಗಿ ಯಾರ್ಯಾರು ಶೇರ್ ಮಾಡ್ತಾ ಇದ್ದಾರೆ ಅವರನ್ನು ಸಹ ಆಶೀರ್ವದಿಸು ದೇವನೇ. ಈ ರೀತಿಯಾಗಿ ಕರ್ತನ ದಿನದ ಸನ್ನಿಧಾನದ ಮಹಿಮೆಯನ್ನು ಅನುಭವಿಸುವ ಹಾಗೆ ನೀವು ಕೊಟ್ಟಂಥ ಒಳ್ಳೆ ಭಾಗ್ಯಕ್ಕಾಗಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತಾ ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ನಮ್ಮ ಕರ್ತನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ತಾಳ್ಮೆಯನ್ನು ಬಿಡುತ್ತಿದ್ದೇವೆ ಕರ್ತನೆ. ಆಮೇನ್ ಆಮೇನ್. ನನ್ನ ಮನವೇ ಕರ್ತನನ್ನು ಕೊಂಡಾಡಲಿ, ನನ್ನ ಸರ್ವೇಂದ್ರಿಯಗಳ ಹತ್ರ ಪವಿತ್ರ ನಾಮವನ್ನು ಕೀರ್ತಿಸ್ತಾರೆ. ನನ್ನ ಮನವೇ ಕರ್ತನನ್ನು ಕೊಂಡಾಡಲಿ, ಕರ್ತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಲಿರು. ಆಮೇನ್ ಆಮೇನ್. ನನ್ನ ತಂದೆಯ ದೇವನೇ నుండి ప్రభు యేసు క్రీస్తు కృపయు ఆయన పరిశుద్ధాత్మక అన్యోన్య సహవాసం చేయడం మనకి సాత్విక సంఘంలో అనేక పరిశుద్ధులకు ఆయా గుడారంలో నివసించుతున్నటువంటి తన ప్రజలకు ఇప్పుడును ఆ రాజ్యంలో ప్రవేశించేంత వరకు సమాధాన, సంతోష, ఆరోగ్య, ఐశ్వర్యములతో జీవించి ఎదిగి అభివృద్ధి పరచబడినట్లు దీవించబడుదురుగాక. ఆమేన్. మే గాడ్ బ్లెస్ ಯು ಆಲ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಎಲ್ಲರೂ ಮತ್ತೊಂದು ಹೊತ್ತಿ ಈ ರೀತಿ ಕಾಣಿಸ್ಕೊಳ್ಳೋಣ. ಗಾಡ್ ಬ್ಲೆಸ್.